ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. ನಾವು ದಿನನಿತ್ಯದಲ್ಲಿ ನಾನಾ ಪ್ರಕಾರದ ಜ್ಞಾನಗಳು ಆಗ್ತಾ ಇರ್ತವೆ. ಆ ಜ್ಞಾನಗಳಲ್ಲಿ ಪ್ರಮಾತ ಜ್ಞಾನ ಯಾವುದು, ಭ್ರಮಜ್ಞಾನ ಯಾವುದು, ಪ್ರಮಾಜ್ಞಾನ ಯಾವುದು, ಭ್ರಮಜ್ಞಾನ ಯಾವುದು ಅಂತ ಬೇರ್ಪಡಿಸಿ ತಿಳಿದುಕೊಳ್ಳುವ ವಿವೇಕವನ್ನು ಜಾಗೃತಿಗೊಳಿಸುವಂಥ ಕೆಲಸ ಈ ಪ್ರಮಾಣಗಳ ಕಥನದಲ್ಲಿ ನಡೆಸಿದ್ದಾರೆ. ಈ ಒಂದು ಪ್ರಮಾ ಮತ್ತು ಭ್ರಮ ಎರಡು ರೀತಿ ಜ್ಞಾನ. ಒಂದು ಪ್ರಮಾಜ್ಞಾನ ಅಂತಃಕರಣ ವೃತ್ತಿ ರೂಪ ಜ್ಞಾನ, ಅದು ಭ್ರಮಜ್ಞಾನ ಅಂದರೆ ಯಾವ ವೃತ್ತಿ ಅದು? ಪ್ರಮಾಜ್ಞಾನ ಅಂತಃಕರಣ ವೃತ್ತಿ ರೂಪ, ಭ್ರಮಜ್ಞಾನ ಯಾವ ರೂಪದ ವೃತ್ತಿ ಅದು? ಅವಿದ್ಯಾರೂಪ. ಪ್ರಮಾಜ್ಞಾನ ಅಂತಃಕರಣ ವೃತ್ತಿ ರೂಪ. ಅಂತಃಕರಣ ವೃತ್ತಿ ಅದಲ್ಲ, ಆ ವೃತ್ತಿ ಏನಾಗ್ತದ ಪ್ರಮಾಜ್ಞಾನದ ರೂಪ ತಗೋತವ. ಎಂಥದದು? ಹಗ್ಗ ಮತ್ತೆ ಶುಕ್ತಿ ಅಂದ್ರೆ ಕಪ್ಪೆ ಚಿಪ್ಪು, ಮತ್ತೆ ಮೋಟು ಮರ. ಅವು ದೃಷ್ಟಾಂತಗಳದು. ಸಿದ್ಧಾಂತದೊಳಗ ವಿಚಾರ ಮಾಡಬೇಕು. ಅಲ್ಲೇನಾಯ್ತು, ಪ್ರಮಾಜ್ಞಾನದೊಳಗ ಈ ರೀತಿಯಾದಂಥ ಜ್ಞಾನ ಆಗ್ತದೆ. ಬ್ರಹ್ಮಾಂಡ ಪಿಂಡಾಂಡ ಅಥವಾ ಇಲ್ಲ? ಬ್ರಹ್ಮಾಂಡ ಪಿಂಡಾಂಡಗಳಾಗ್ಲಿಕ್ಕತ್ತಾವಲ್ರಿ. ನಿಮ್ಮ ಶರೀರ ನಿಮ್ಗೆ ಅನುಭವಕ್ಕೆ ಬರ್ಲಿಕ್ಕತ್ತದ ಇಲ್ಲ? ಏನ್ ಬರೀ ಕಪ್ಪೆ ಚಿಪ್ ಅಷ್ಟೇ ಕಾಣ್ಲಿಕ್ಕತ್ತದ, ಹಗ್ಗ ಅಷ್ಟೇ ಕಾಣ್ಲಿಕ್ಕತ್ತದ, ನಿಮ್ಮ ಶರೀರ ಕಾಣವಲ್ಲ? ಶರೀರ ಕಾಣ್ತದ. ಬ್ರಹ್ಮಾಂಡದೊಳಗೆ ಪಂಚಭೂತಾತ್ಮಕ ವಸ್ತುಗಳು ಕಾಣ್ತವ. ಎಲ್ಲ ಇವೇನವ ಪ್ರಮಾಜ್ಞಾನಗಳಿವೆಲ್ಲ. ಈ ಪ್ರಮಾಜ್ಞಾನಕ್ಕೆ ಬ್ರಹ್ಮಜ್ಞಾನಕ್ಕೆ ಯಾಕೆ ಬಿಡಿಸ್ಲಕತ್ತಾರ? ಸ್ಮೃತಿ ಜ್ಞಾನ, ಬ್ರಹ್ಮಜ್ಞಾನ, ಭ್ರಾಂತಿ ಜ್ಞಾನ ಇವಕ್ಕ ಆ ಪ್ರಮಾಜ್ಞಾನಕ್ಕೆ ಯಾಕೆ ಬಿಡಿಸಿಡ್ಲಕತ್ತಾರ ಅಂತಂದ್ರೆ, ಪ್ರಮಾಜ್ಞಾನ ನಮಗ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದೆ. ಬ್ರಹ್ಮಜ್ಞಾನ, ಸ್ಮೃತಿ ಜ್ಞಾನ, ಭ್ರಾಂತಿ ಜ್ಞಾನ, ಸಂಶಯ ಜ್ಞಾನ ಇವೇನದವ ಇವೆಲ್ಲ ಮೋಕ್ಷಕ್ಕೆ ಕರ್ಕೊಂಡು ಹೋಗಂಗಿಲ್ಲ, ದಾರಿ ತಪ್ಪಿಸ್ತವೆ ಇವು. ಅದ್ರ ಸಲುವಾಗಿ ಅದೇನ್ ಮಾಡ್ಯಾರ, ಪ್ರಮಾಜ್ಞಾನವನ್ನ ಸಪರೇಟ್ ನಿಮಗೆ ಗುರುತಿಸಿ ಕೊಡ್ಲಕತ್ತಾರ. ಈಗ ಪ್ರಮಾಜ್ಞಾನ ಎಲ್ಲಿ ಆಶ್ರಯ ತಗೊಂಡಿರ್ತದ ಅಂತಂದ್ರೆ ಅಂತಃಕರಣದಲ್ಲಿ ಆಶ್ರಯ ತಗೊಂಡಿರ್ತದ. ಭ್ರಮಜ್ಞಾನ ಎಲ್ಲಿ ಆಶ್ರಯ ತಗೊಂಡಿರ್ತದ ಅಂದ್ರೆ ಸಾಕ್ಷಿ ಒಳಗೆ ಆಶ್ರಯ ತಗೊಂಡಿರ್ತದ. ಬ್ರಹ್ಮಜ್ಞಾನ ಆಗುವಾಗ ಕತ್ತಲೆ ಅಜ್ಞಾನ ಇರುವ ಕಾರಣ ಅಲ್ಲಿ ಆವರಣ ಭಂಗ ಆಗಿರಂಗಿಲ್ಲ. ಪ್ರಮಾಜ್ಞಾನ ಆಗುವಾಗ ಅಲ್ಲಿ ಬೆಳಕಿದ್ದಕ್ಕೆ ಆವರಣ ಭಂಗ ಆಗಿ ಯಥಾರ್ಥ ಜ್ಞಾನ ಆಗಿರ್ತದ. ಅದಕ್ಕೆ ಈ ಒಂದು ಅವಿದ್ಯಾವೃತ್ತಿ ರೂಪ ಜ್ಞಾನ ಏನದಲ್ಲ, ಅದು ಸಾಕ್ಷಿಯಲ್ಲಿ ಆಶ್ರಯ ತಗೊಂಡದ್ದಕ್ಕೆ ಅದಕ್ಕೆ ಸಾಕ್ಷಿ ಭಾಷ್ಯ ಅಂತಾರೆ. ಮತ್ತೆ ಪ್ರಮಾಜ್ಞಾನ ಅಂತಃಕರಣದಲ್ಲಿ ಆಶ್ರಯ ತಗೊಂಡದಕ್ಕೆ ಅದಕ್ಕೆ ಪ್ರಮಾತ ಭಾಷ್ಯ ಅಂತಾರೆ. ಈ ಪ್ರಮಾತ ಭಾಷ್ಯ ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಉಂಟಾಗದ ನಿಮಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳ ಮೂಲಕ ಉಂಟಾಗುವ ಜ್ಞಾನ. ಮತ್ತೆ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ, ಉಪಮಾನ ಪ್ರಮಾಣ, ಅರ್ಥಪತ್ತಿ ಪ್ರಮಾಣ, ಅನುಪಲಬ್ಧಿ ಪ್ರಮಾಣ. ಇವುಗಳ ಮೂಲಕ ನಿಮ್ಗೇನೆಲ್ಲ ಜ್ಞಾನ ಆಗ್ತದಲ್ಲ ಅದೆಲ್ಲ ಪ್ರಮಾಜ್ಞಾನ. ಒಮ್ಮಿದೊಮ್ಮಿಗೆ ಏನಾರ ಸಂಶಯ ಬರೋದು, ಒಮ್ಮಿದೊಮ್ಮಿಗೆ ಏನಾರ ನೆನಪಾಗೋದು,
ಹಿಂಗ ಏನಾರೇ ಆತಿರ್ತಾವಲ್ಲ ಅವೆಲ್ಲ ಸ್ಮೃತಿ ಜ್ಞಾನಗಳು. ಹಿಂದಿನ ಏನಾರೇ ನೆನಪಾಗವೆಲ್ಲ ಸ್ಮೃತಿ ಜ್ಞಾನಗಳು. ಈ ರೀತಿ ಸ್ಮೃತಿ ಜ್ಞಾನ, ಸಂಶಯ ಜ್ಞಾನ, ಭ್ರಮಜ್ಞಾನ, ಭ್ರಾಂತಿ ಜ್ಞಾನ ಅಂತ ಹಿಂಗೆಲ್ಲ ಇರ್ತಾವ. ಅವು ಏನದವಪ್ಪ ಅಂದ್ರೆ ನಮಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗಲ್ಲ, ದಾರಿ ತಪ್ಪಿಸ್ಬಿಡ್ತಾವ. ಅಲ್ಲಿರೋದು ಒಂದು, ಅವು ತೋರಿಸೋದು ಮತ್ತೊಂದು. ಇಲ್ಲಿ ಏನಾಗಿದೆ ಅಂದ್ರೆ ಈ ಪ್ರಮಾಜ್ಞಾನದ ಎರಡು ಪ್ರಮುಖ ಲಕ್ಷಣಗಳು. ಪ್ರಮಾಜ್ಞಾನದ ಎರಡು ಪ್ರಮುಖ ಲಕ್ಷಣಗಳು ಯಾವುವು? ಒಂದು, ಸ್ಮೃತಿ ಜ್ಞಾನಕ್ಕಿಂತಲೂ ಭಿನ್ನವಿರಬೇಕು. ಸ್ಮೃತಿ ಜ್ಞಾನದಿಂದ ಭಿನ್ನ ಇರಬೇಕದು. ಹಿಂದಿಂದ ಯಾವುದಾರ ನೆನಪಿರೋದಲ್ಲದು. ಈಗ ಸದ್ಯ ನಿಮ್ಮ ಕಣ್ಣೆದ್ರೆ ಕಾಣ್ತಿರ್ತದ, ಕಿವಿಗೆ ಏನು ಕೇಳಿಸ್ಲಿಕ್ಕತ್ತದ. ಲೈವ್ ಅಂತೀರ ಇಲ್ಲ, ಅದಕ್ಕೆ ನಿಮ್ ಕಿವಿಗೆ ಏನು ಕೇಳಿಸ್ಲಕತ್ತದ, ಇದು ಪ್ರಮಾಜ್ಞಾನ. ನಾ ಹೇಳಕತ್ತಿದ್ದೇನಾರ ಹಿಂದಿಂದ ಯಾವ್ದಾರ ನೆನಪು ಬರ್ಲಕತ್ತ ನನ್ನಿಂತ? ಏನಿಲ್ಲ, ಸಂಶಯ ಇಲ್ಲ, ಭ್ರಾಂತಿ ಇಲ್ಲ, ಭ್ರಮ ಇಲ್ಲ. ಈಗೇನು ಕಿವಿಯಾಗ ಕೇಳಕತ್ತದ ಇದೆಲ್ಲ ಪ್ರಮಾಜ್ಞಾನ. ಕಣ್ಣಾಗೇನು ನಿಮಗೆ ಕಾಣಿಸ್ಲಕತ್ತದ ಅದು ಪ್ರಮಾಜ್ಞಾನ. ಮೂಗಿನಾಗೇನು ವಾಸನೆ ಬರ್ಲಕತ್ತದ ಅದು ಪ್ರಮಾಜ್ಞಾನ. ಚರ್ಮಕ್ಕೇನು ಸ್ಪರ್ಶ ಆಗ್ಲಕತ್ತದ ಅದು ಪ್ರಮಾಜ್ಞಾನ. ನಾಲಿಗೆಗೇನು ರುಚಿಸ್ಲಕತ್ತೀರಿ ಅದು ಪ್ರಮಾಜ್ಞಾನ. ಇದು ಏನಪ್ಪಾ ಅಂದ್ರೆ ಸ್ಮೃತಿಗಿಂತ ಭಿನ್ನವಾಗಿರ್ಬೇಕು. ಎಂದೋ ಕೇಳಿದ್ದು, ಎಂದೋ ಮುಟ್ಟಿದ್ದು, ಎಂದೋ ತಿಂದದ್ದು, ಮತ್ತ ಎಂದೋ ಏನೇನೋ ಮಾಡಿದೆ ಎಲ್ಲ ನೆನಪು ಬರ್ಲಕತ್ತಾವ ಅಂದ್ರೆ ಅದು ಪ್ರಮಾಜ್ಞಾನ ಅಲ್ಲ. ಅದು ಸ್ಮೃತಿ ಜ್ಞಾನ, ಭ್ರಮಜ್ಞಾನ, ಭ್ರಾಂತಿ ಜ್ಞಾನ, ಸಂಶಯ ಜ್ಞಾನ. ಮತ್ತೆ ಒಂದನೇ ಲಕ್ಷಣ ಏನು? ಪ್ರಮಾದ ಒಂದು ಪ್ರಮುಖ ಲಕ್ಷಣ ಯಾವುದು? ಸ್ಮೃತಿಗಿಂತ ಭಿನ್ನವಾಗಿರಬೇಕು. ಬರ್ಕೋರಿ, ಬಾಯಿ ತೆಗಿರು, ಒಂದು ಸ್ವಲ್ಪ ಗಪ್ಪು ಕುಂದ್ರಬೇಡ್ರಿ. ಪ್ರಮಾಜ್ಞಾನ ಸ್ಮೃತಿಗಿಂತ ಭಿನ್ನವಾಗಿರಬೇಕು. ಮತ್ತೆ ಅಬಾಧಿತ ಅರ್ಥವನ್ನ ವಿಷಯ ಮಾಡುತ್ತಿರಬೇಕು. ಅಬಾಧಿತ ಅರ್ಥ ಎಂಥದಿದು? ಹಗ್ಗದ್ದು ಅಬಾಧಿತ ಅರ್ಥ. ಹಾವಿಂದು ಕತ್ತಲಾಗ ಹಗ್ಗ ಕಾಣ್ಲಾರ್ದಕ್ಕ, ಬೆಳಕಿಲ್ಲದಕ್ಕೆ ಹಗ್ಗ ಹೋಗಿ ಹಾವು ಕಂಡಂಗೆ ಕಾಣ್ಲಕತ್ತದ. ಹಾವಿನ ಜ್ಞಾನ ಏನಾಗ್ತದ? ಅದು ಬಾಧಿತ. ಹಗ್ಗ ಅಂತ ಯಾವಾಗ ಗೊತ್ತಾಗ್ತದ, ಬೆಳಕು ಮಾಡ್ತೀರಿ ಅವಾಗ ಅದು ಬಾಧೆ ಹೊಂದುತ್ತದೆ, ಇಲ್ಲದಂಗೆ ಆಗ್ತದ. ಅದು ಬಾಧಿತ ಅರ್ಥ. ಇದು ಹಗ್ಗ ಬೆಳಕು ಬಂದಾಗನು ಹಗ್ಗನೇ ಇತ್ತು, ಬೆಳಕಿರ್ಲಾರ್ದಾಗನು ಹಗ್ಗನೇ ಇತ್ತು. ಅದು ಅಬಾಧಿತ. ಕತ್ತಲ್ದಾಗ ಏನು ಹಾವಿತ್ತೇನದು? ಹಗ್ಗನೇ ಇತ್ತು. ಹಿಂಗಾಗಿ ಅಬಾಧಿತ ಅರ್ಥ. ಈ ರೀತಿ ಅಬಾಧಿತ ಅರ್ಥವನ್ನು ಕೊಡ್ತಿರ್ಬೇಕು. ಈಗ ಅಬಾಧಿತ ಅರ್ಥ, ಬಾಧಿತ ಅರ್ಥ ಏನರದ್ದು ದೃಷ್ಟಾಂತಗಳು ಬರ್ಲಕತ್ತಾವ? ನಿಮ್ಮ ಹೆಂಡತಿ ನನ್ನ ಹೆಂಡತಿ ಅನ್ನೋದು ಅದೇನು ನಿಮ್ಮದು ಬಾಧಿತ ಅರ್ಥ, ಅಬಾಧಿತ ಅರ್ಥ? ಅದು ಅಬಾಧಿತ ಅಲ್ಲದು, ಬಾಧಿತ. ಹೆಣ್ಣು ಅನ್ನೋದು ಅಬಾಧಿತ. ಹೆಣ್ಣು ಅಬಾಧಿತ, ಹೆಂಡತಿ ಬಾಧಿತ. ನಿಮ್ಮ ಭ್ರಮೆ ಅದು, ಹೆಂಡತಿ ನಂದಂತೇಳಿ ಭ್ರಮ ಗಂಟು ಹಾಕ್ಯಾರ. ಅಲ್ಲಿ ಬ್ರಹ್ಮಗಂಟ ಸುಳ್ಳು ಹೇಳ್ಯಾರ ಕಳ್ರು. ಭ್ರಮಗಂಟು. ಅವ್ರ ಮನೆಯಾಗ ಅವ್ರಿದ್ರು, ಇವ್ರ ಮನೆಯಾಗ ಇವ್ರಿದ್ರು. ಇವ್ರಿಗೆ ಸಂಬಂಧನೇ ಇದ್ದಿದ್ದಿಲ್ಲ. ತಮ್ಮ ಪಾಡಿಗೆ ತಾವು ಆರಾಮಿದ್ರು. ಅವ್ರಿಗೆ ಹಿಡ್ಕೊಂಡು ತಂದು ಗಂಟು ಹಾಕಿಬಿಟ್ರು. ಅದು ತಲೆ ಕೆಡಿಸ್ಕೊಂಡ್ಬಿಡುತ್ತು. ಅದು ನನ್ನ ಗಂಡ, ಇದು ನನ್ನ ಹೆಂಡತಿ ಅಂತೇಳಿ ಭ್ರಮದಾಗ ಬಿದ್ದು ಏನಾಯ್ತು? ಆ ಭ್ರಮೆ ಏನ್ ಮಾಡ್ತು? ದುಃಖಕ್ಕೆ ಕಾರಣ ಆಯ್ತು. ಮೋಕ್ಷಕ್ಕೆ ಕರ್ಕೊಂಡು ಹೋಯ್ತು ಅನ್ನೋದು ದುಃಖ. ಇದ್ದಾಗನು ಕಷ್ಟ, ಹೋದರೂ ಕಷ್ಟ. ಹೆಂಗದು ಭ್ರಮ? ಹೆಣ್ಣು ಗಂಡು, ಈ ಜಗತ್ತಿನೊಳಗೆ ಒಂದು ಹೆಣ್ಣು ಒಂದು ಗಂಡು ಅಂತ ಎರಡು ಅದಾವ. ಅದರ ಪಾಡಿಗೆ ಅದರ ಬದುಕು, ಇದ್ರ ಪಾಡಿಗೆ ಇದ್ರ ಬದುಕು. ಸ್ವತಂತ್ರವಾದ ಬದುಕನ್ನು ನೋಡ್ಕೊತ ಹೋದ್ರ ಅದಕ್ಕೆ ಪರಮಾತ್ಮನಿಗೆ ತಪಸ್ಸು ಮಾಡಿ ಕರೆದ್ನಂತ. ಬಾರಪ್ಪ ಪರಮಾತ್ಮ, ಏನಿದು ಅಂತ. ಏನು ಯಾಕಪ್ಪ ಕರೆದಲ್ಲ ನನಗ? ಮಾರಾಯ, ನಾ ಯಾವಾಗಲೂ ನಿನ್ನ ಪೂಜೆ ಮಾಡ್ಕೋತ ಧ್ಯಾನ ಮಾಡ್ಕೋತಿರ್ತೀನಿ, ಎಂತ ಹೆಣ್ತೀನಿ ಕೊಟ್ಟಿದಪ್ಪ ಅಂದನಂತ.
ಮಾರಾಯ ನಾನು ಜಗತ್ತಿನಾಗ ಹೆಣತಿ ಅತ್ತಿ ಎಂದು ಸೃಷ್ಟಿ ಮಾಡಿ ಲೋ ಮಾರಾಯ ಹೆಣ್ಣು ಗಂಡು ಹತ್ತು ಸೃಷ್ಟಿ ಮಾಡಿ ನಾನು ಒಂದನಂತ ಈಶ್ವರ ಹೆಣ್ಣತ್ತು ಸೃಷ್ಟಿ ಮಾಡೀನಿ ಗಂಡ ಹತ್ತು ಸೃಷ್ಟಿ ಮಾಡೀನಿ ಹೊರತು ಹೆಣತಿ ಅನ್ನೋದು ನಿನ್ನ ಭ್ರಮ ಅದ ನಾನೇನ್ ಮಾಡ್ಲ ಅದಕ್ಕೆ ಸಂಸಾರ ಭ್ರಮ ನಾನು ನನ್ನದು ಅನ್ನೋದು ಇದೆಲ್ಲ ಸಂಸಾರ ಭ್ರಮ ಇದು ನನ್ನ ಗಂಡ ನನ್ನ ಹೆಂಡತಿ ನನ್ನ ಮಕ್ಕಳು ಇದೆಷ್ಟು ತ್ರಾಸ ಕೊಡ್ತದ ಅವು ಬೆಳೆದಂಗ ಅವು ಎಂತ ಆತ್ಮಗಳು ಬಂದು ನಮ್ಮನೆ ಹುಟ್ಟಿರ್ತಾವೇನೋ ಅವ್ರ ಗುಣ ಅವು ತೋರಿಸ್ತಿರ್ತಾವ ಮುಂದೆ ಅವು ಏನೇನಾಗಬೇಕು ಅದೇ ಆಗ್ತಿರ್ತಾವ ಅವಕ್ಕೆ ನಾವು ಸ್ಕೆಚ್ ಹಾಕ್ತಿರ್ತೀವಿ ನಮ್ಮ ಮಕ್ಕಳಂದ್ರೆ ಹಿಂಗಿರ್ಬೇಕು ಇಲ್ಲಂದ್ರೆ ನೀವು ನಮ್ಗೆ ಹುಟ್ಟ ಇಲ್ಲ ಓರೆಲ್ಲ ಅಂತಿರ್ತೀವಿ ನೀವು ಹುಟ್ಟಿಲ್ಲ ಅಂದ್ರೇನ ಹುಟ್ಟಿರ ಅಂದ್ರೇನ ಅವ್ರು ಏನಾಗಬೇಕು ಅದೇ ಆಗ್ತಿರ್ತಾರೆ ಅವ್ರು ಏನ್ ಮಾಡ್ಬೇಕು ಅದೇ ಮಾಡ್ಲಕ್ ಬಂದಿರ್ತಾರೆ ಇದೇನದ ಭ್ರಮ ಇದು ಜಗತ್ತಿನಾಗ ಸಂತಾನ ಬೆಳೆಸ್ಬೇಕಾಗಿದೆ ಬೆಳೆಸೋದು ಅಷ್ಟೇ ಆದ್ರೆ ನಂದು ಅಂತೇಳಿ ಮಾಡ್ತೇವಲ್ಲ ಅಲ್ಲಿ ಗದ್ದಲಕ್ಕೆ ಬರ್ತದೆ ಭ್ರಮ ಹಿಂಗೆ ವಿಚಾರ ಮಾಡ್ಬೇಕ್ರಪ್ಪ ಬರೇ ನಾವು ಹಿಂಗೆ ಇಲ್ಲಿ ಹೇಳಿದ ಆಟ ಕೇಳ್ಕೊಂಡು ಸುಮ್ ಕೂತ್ರಲ್ಲ ಇದು ಭ್ರಮಜ್ಞಾನ ಯಾವುದು ಪ್ರಮಾಜ್ಞಾನ ಯಾವುದು ಅಂತ ಹಿಂಗೆ ತಿಳ್ಕೋತೋಗ್ಬೇಕು ಯಾವುದು ಪ್ರಮಾಜ್ಞಾನ ಅದು ನಿಮಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದೆ ಆರಾಮ್ ಅನ್ನಿಸ್ತು ಯಾವುದು ಭ್ರಮಜ್ಞಾನ ಅದು ನಿಮಗೆ ದುಃಖ ಚಿಂತೆ ಭಯ ಉಂಟು ಮಾಡಿ ನಿಮ್ಮ ಜೀವನ ನಿರರ್ಥಕ ಮಾಡ್ತದೆ ವೇಸ್ಟ್ ಆಗಂಗೆ ಮಾಡ್ತದೆ ಕೆಲಸಕ್ಕೆ ಬರ್ಲಾರ್ದಂಗೆ ಮಾಡಿಟ್ಬಿಡ್ತದೆ ಅದಕ್ಕೆ ಇಲ್ಲೇನಾಯ್ತು ಎರಡನೇದ್ದೇನು ಅಬಾಧಿತ ಅರ್ಥ ಪ್ರಮಾಜ್ಞಾನ ಅಬಾಧಿತ ಅರ್ಥ ಭ್ರಮಜ್ಞಾನ ಬಾಧಿತ ಅರ್ಥ ಭ್ರಮಜ್ಞಾನ ಸ್ಮೃತಿ ಜ್ಞಾನ ಆಗಿರ್ತದ ಪ್ರಮಾಜ್ಞಾನ ಸ್ಮೃತಿಗಿಂತ ಭಿನ್ನವಾದ ಜ್ಞಾನ ಆಗಿರ್ತದ ಮತ್ತೆ ಪ್ರಮಾಜ್ಞಾನ ಏನಾಗಿರ್ತದ ಪ್ರಮಾಣಜನ್ಯವಾಗಿರ್ತದ ಪ್ರಮಾಣಜನ್ಯತ್ವಂ ಪ್ರಮಾ ಜ್ಞಾನಂ ಪ್ರಮಾಣಜನ್ಯತ್ವಂ ಪ್ರಮಾಜ್ಞಾನಂ ಲಕ್ಷಣ ಪ್ರಮಾಣಗಳಿಂದ ಜನ್ಯ 6 ಪ್ರಮಾಣ 5 ಇಂದ್ರಿಯಗಳು ಇವೇನು 11 ಅದವಲ್ಲ ಇವುದರ್ಲಿಂತ ಆಯ್ತು ಅಂತಂದ್ರೆ ಅದು ಪ್ರಮಾಜ್ಞಾನ ಅದು ಇರ್ಲಾರ್ದೆ ಒಂದೇ ಸಲ ನಿಮ್ಗೆ ಅವಿದ್ಯೆಲಿಂತ ಏನಾರ ಆಯ್ತಪ್ಪ ಒಮ್ಮಿದೊಮ್ಮಿಗೆ ಏನೋ ನೆನಪಾಯ್ತು ಏನೋ ಆಯ್ತಪ್ಪ ಭ್ರಾಂತಿ ಸಂಶಯ ಹಿಂಗೇನಾರ ಆಯ್ತು ಅಂತಂದ್ರೆ ಅದೇನದ ಪ್ರಮಾಣಜನ್ಯ ಆಗಿಲ್ಲ ಅವಿದ್ಯಾವೃತ್ತಿಯಿಂದ ಬಂದದು ಭ್ರಮಜ್ಞಾನ ಅವಿದ್ಯಾ ವೃತ್ತಿಲಿಂತ ಬಂದದ ಪ್ರಮಾಜ್ಞಾನ ಅಂತಃಕರಣ ವೃತ್ತಿಲಿಂತ ಬಂದದ ಅಂತಃಕರಣ ವೃತ್ತಿ ಏನದ ಅದು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದ ಭ್ರಮಜ್ಞಾನ ನಮ್ಗೆ ಕೆಲಸ ಕೆಡಿಸ್ಬಿಡ್ತದೆ ಮೋಕ್ಷಕ್ಕೆ ಕರ್ಕೊಂಡು ಹೋಗಲ್ಲ ಏನೂ ಇಲ್ಲ ಇದ್ದ ಜೀವನನೇ ಕಷ್ಟ ಮಾಡಿಟ್ಬಿಡ್ತದೆ ಇಲ್ಲಿ ಒಂದು ತೊಡಕು ಏನ್ ಮಾಡ್ಯಾರ ಅಂತಂದ್ರೆ ಈ ಭ್ರಮಜ್ಞಾನ ಬಾಧಿತವಾದಂಥದಾದ ಅರ್ಥ ಮತ್ತೆ ಪ್ರಮಾಜ್ಞಾನ ಅಬಾಧಿತ ಆದ ಅಂತ ಒಂದು ಸ್ಟೇಜಿಗೆ ಹೇಳ್ಕೊಂಡು ಬಂದಿರಿ ಹೇಳ್ಕೊಂಡು ಬಂದ್ಮೇಲೆ ಮುಂದೇನಾಗ್ಯದ ಆ ಒಂದು ಭ್ರಮಜ್ಞಾನದೊಳಗ ಮತ್ತೆರಡು ಮಾಡ್ಯಾರ ಸ್ಮೃತಿ ಜ್ಞಾನ ಏನದಲ್ಲ ಅದ್ರಾಗ 2 ಮಾಡ್ಯಾರ ಅದ್ರಾಗ 2 ಮಾಡಿ ಒಂದು ಯಥಾರ್ಥ ಜ್ಞಾನ ಏನೋ ಒಂದು ಅಯಥಾರ್ಥ ಜ್ಞಾನ ಅಂತೇನ್ ಮಾಡ್ಯಾರಲ್ಲ ಅದು ಚಿತ್ರದ ಒಂದು ಚಿತ್ರದೊಳಗ ದೀಪ ಒಂದು ದೀಪ ಚಿತ್ರದ ದೀಪ ತೆಗೆದಾನ ಕಲಾಕಾರ ಬಹಳ ಚಂದ ಚಿತ್ರ ತೆಗೆದಾನ ನಿಮ್ಮ ಮನ್ಯಾಗ ಯಾವ ದೀಪನೂ ಅದ್ರಂಗಿಲ್ಲ ಅಷ್ಟು ಚಂದನ ದೀಪ ಚಿಮಣಿ ಚಿತ್ರ ತೆಗೆದಾನ ಮತ್ತೆ ಇನ್ನೂ ಒಂದು ದೀಪ ಅದ ಈ ಕಡೆ ನೀವು ನಿಜವಾದ ದೀಪ ನೋಡಿದ್ದು ಅದು ಯಥಾರ್ಥ ಜ್ಞಾನ ಚಿತ್ರದೊಳಗಿನ ದೀಪ ನೋಡಿದ್ದು ಅಯಥಾರ್ಥ ಜ್ಞಾನ ಈ ಚಿತ್ರದೊಳಗಿನ ದೀಪಕ್ಕ ಈ ದೀಪಕ್ಕ ಏನು ವ್ಯತ್ಯಾಸ ಅಂತಂದ್ರೆ ಇದು ನಿಜವಾದ ದೀಪ ಏನ್ ಮಾಡ್ತದ ಕತ್ತಲೆಯನ್ನು ಕಳೆಯುವ ಶಕ್ತಿ ಇದಕ್ಕದ ಚಿತ್ರದೊಳಗಿನ ದೀಪಕ್ಕ ಬೆಳಕಿದ್ದಾಗ ಅದು ಕಾಣ್ತದೆ ಬೆಳಕಿರ್ಲಿಲ್ಲ ಅಂದ್ರೆ ಅದೇನು ಕತ್ತಲು ಕಳೀತದೇನು ಒಲೆ ಒಳಗಿನ ಬೆಂಕಿಗಿಂತ ಕಲಾಕಾರನ ಬೆಂಕಿ ಚಿತ್ರ ಬಹಳ ಚಂದ ತೆಗಿತಾನ ಕಲರ್ ಗಿಲ್ಲರ್ ಹಾಕಿ ಒಲೆ ಒಳಗಿನ ಬೆಂಕಿಲಿಂತ ಅಟ್ಟು ಉಣ್ಣಬಹುದು ಕಲಾಕಾರನ ಚಿತ್ರದಿಂದ ಉಂಟಾದ ಅಗ್ನಿ ಅದೇನದ ಅಡಿಗೆ ಮಾಡ್ಕೊಳಕ್ ಬರ್ತದೆ ಏನಾದ್ರ ನೀರ್ ಕಾಸೊಳಕ್ ಬರ್ತದೆ ಏನ್ ಬರ್ತದೆ ಹಂಗ ಇದೇನದಲ್ಲ ಒಂದು ಅಯಥಾರ್ಥ ಜ್ಞಾನ ಒಂದು ಯಥಾರ್ಥ ಜ್ಞಾನ ಅಂತೇಳಿ ಸ್ಮೃತಿ ಜ್ಞಾನದ 2 ರೀತಿ ಮಾಡ್ಯಾರ ಮಾಡಿ ಒಂದು ಪಕ್ಷದವ್ರು ಏನ್ ಮಾಡ್ಲಕತ್ತಾರಪ್ಪ ಅಂದ್ರೆ ಇಲ್ಲೇನು ನೀವು ಅಬಾಧಿತ ಅರ್ಥ ಅಂತಿರಲ್ಲ ಅಬಾಧಿತ ಅರ್ಥನ ಶಬ್ದ ಬಳಸಿರಿಲ್ಲ ಈಗ ಬಾಧಿತ ಅಬಾಧಿತ ಅಂತೇಳಿ ಹಗ್ಗ ಹಾವಿಗೆ
ಅದೇ ಶಬ್ದ ಅಬಾಧಿತ ಅರ್ಥವನ್ನು ಅವ್ರು ಏನ್ ಮಾಡ್ಲಕತ್ತಾರ, ಇಲ್ಲಿ ಇದಕ್ಕೆ ಹಚ್ಲಕತ್ತಾರ ಅವರು. ಅದಕ್ಕೆ ಯಥಾರ್ಥ ಜ್ಞಾನಕ್ಕೆ. ಇಲ್ಲಿ ಯಾಕೆ ಇದು ಯಥಾರ್ಥ ಸ್ಮೃತಿ ಜ್ಞಾನ ಹೌದು, ಅದು ಬ್ರಹ್ಮಜ್ಞಾನ ಹೌದು, ಅದು ಅವಿದ್ಯೆಲಿಂತ ಬಂದದ ಹೌದು. ಆದರೂ ಸಹಿತ ಅಲ್ಲೇನದ, ಒಂದು ಕರೆ ಹುಲಿ ನೋಡಿದ್ದು ಒಂದು ನೆನಪದ, ಚಿತ್ರದಾಗ ಹುಲಿ ನೋಡಿದ್ದು ಒಂದು ನೆನಪದ. ಆ ಕರೆ ಹುಲಿ ನೋಡಿದ್ದೇನೆ ನೆನಪು ಬಂದದಲ್ಲ, ಅದು ಅಬಾಧಿತ ಜ್ಞಾನ ಅಂತ ಒಂದು ಪಕ್ಷದವರು ಅನ್ಲಕತ್ತಾರ. ಸಂಶಯ ಜ್ಞಾನದಾಗೆ, ಸ್ಮೃತಿ ಜ್ಞಾನದಾಗೆ ಅಬಾಧಿತ ಜ್ಞಾನ ನೋಡ್ರಿ ಹೆಂಗದು. ಹಿಂದಿಂದು ಸ್ಮೃತಿ ಯಥಾರ್ಥ ಸ್ಮೃತಿ ಜ್ಞಾನ, ಇನ್ನ ಒಂದು ಅಯಥಾರ್ಥ ಸ್ಮೃತಿ ಜ್ಞಾನ ಏನದಲ್ಲ, ಆ ಯಥಾರ್ಥ ಸ್ಮೃತಿ ಜ್ಞಾನಕ್ಕೆ ಯಾಕೆ ಬಳಸ್ಲಕತ್ತಾರ ಈ ಶಬ್ದ ಅಂತಂದ್ರೆ, ಅಬಾಧಿತ ಅಂತ ಯಾಕಂತಾರಂದ್ರ ಅಲ್ಲಿ ಖರೆ ಹುಲಿ ನೋಡ್ಯಾನ, ಖರೆ ಹುಲಿ ನೆನಪು ಬಂದದ, ಏನ್ ತಪ್ಪದ ಅಂತ. ಹೆಂಗದ ನೋಡ್ರಿ ಅದು. ಪ್ರಮಾದ ಅಂದ್ರೆ ಪ್ರಮಾಜ್ಞಾನದ ಎರಡು ಪ್ರಮುಖ ಲಕ್ಷಣಗಳು. ಒಂದು ಸ್ಮೃತಿ ಸ್ಮೃತಿಗಿಂತಲೂ ಭಿನ್ನವಾಗಿರಬೇಕು, ಅಬಾಧಿತ ಅರ್ಥವನ್ನ ವಿಷಯ ಮಾಡುತ್ತಿರಬೇಕು, ಮತ್ತೆ ಪ್ರಮಾಣ ಜನ್ಯವಾಗಿರಬೇಕು. ಸರಿ, ಸ್ಮೃತಿಗಿಂತ ಭಿನ್ನ ಅಂತ ಏಕೆ ಹೇಳುತ್ತಿದ್ದಾರೆ ಅಂದ್ರೆ, ಸ್ಮೃತಿಯು ಅವಿದ್ಯಾವೃತ್ತಿಯ ಮೂಲಕ ಆಗಿರುತ್ತದೆ. ಸ್ಮೃತಿ ಅವಿದ್ಯಾವೃತ್ತಿಯ ಮೂಲಕ ಆಗಿದೆ. ಇದಕ್ಕೆ ನಾವೇನಂತೀವಿ, ಸ್ಮೃತಿಗಿಂತ ಭಿನ್ನ ಇರ್ಬೇಕು. ಯಾಕಂದ್ರೆ ಅದು ಅಂತಃಕರಣ ವೃತ್ತಿಲಿಂತ ಆಗಿಲ್ಲ. ಮತ್ತು ಅಬಾಧಿತ ಅಂತ ಯಾಕಂತೀವಿ ಅಂತಂದ್ರೆ, ವಿಷಯ ಮಾಡುವಂತ ಜ್ಞಾನ ಅಂತ ಏಕೆ ಹೇಳುತ್ತೇವೆ ಅಂದ್ರೆ, ರಜ್ಜುವಿನಲ್ಲಿ ತೋರುವ ಸರ್ಪವು ಅಬಾಧಿತವಾಗಿದೆ. ಅಬಾಧಿತ ಅರ್ಥವನ್ನ ವಿಷಯ ಮಾಡುವಂತ ಜ್ಞಾನವೇನೋ ಸ್ಮೃತಿ ಜ್ಞಾನವಾದರೂ ಕೂಡ ಇರುತ್ತದೆ. ಅಬಾಧಿತ ಅರ್ಥವನ್ನ ಇಲ್ಲೇನದ, ರಜ್ಜುವಿನಲ್ಲಿ ತೋರುವ ಸರ್ಪವು ಬಾಧಿತ ಅದ, ಅಬಾಧಿತ ಅದ ರೀ? ಬಾಧಿತ ಅದ, ಹೌದಲ್ಲ? ಬಾಧಿತ ಅದ, ಇದ್ರಾಗ ಏನ್ ಡೌಟ್ ಇಲ್ಲ. ಆದರೆ ಈ ಅಬಾಧಿತ ಅರ್ಥವನ್ನು ವಿಷಯ ಮಾಡುವಂತ ಜ್ಞಾನವೇನು ಸ್ಮೃತಿ ಜ್ಞಾನವಾದರೂ ಕೂಡ ಇದೆ. ಆ ಕಡೆನೂ ಅದ, ಅದರಾಗೂ ಒಂದದ ಅಬಾಧಿತ ಅನ್ನೋದು. ಯಾವುದು ಅಬಾಧಿತ ಅಂದ್ರೆ, ಯಥಾರ್ಥ ಸ್ಮೃತಿ ಏನದ ಅದು ಅಬಾಧಿತ ಅದ. ಅದಕ್ಕೆ ಹೆಂಗ್ ಹೇಳ್ತಾರೆ, ಸ್ಮೃತಿ ಜ್ಞಾನದಲ್ಲಿ ಎರಡು ಪ್ರಕಾರಗಳು, ಯಥಾರ್ಥ ಸ್ಮೃತಿ, ಅಯಥಾರ್ಥ ಸ್ಮೃತಿ. ಯಥಾರ್ಥ ಅನುಭವದಿಂದ ಜನ್ಯವಾಗಿದ್ದರೆ ಅದು ಯಥಾರ್ಥ ಸ್ಮೃತಿ ಎನ್ನಿಸಿಕೊಳ್ಳುತ್ತದೆ. ಅಯಥಾರ್ಥ ಜ್ಞಾನದಿಂದ ಜನ್ಯವಾಗಿದ್ದರೆ ಅದು ಅಯಥಾರ್ಥ ಸ್ಮೃತಿಯಾಗಿರುತ್ತದೆ. ಯಥಾರ್ಥ ಸ್ಮೃತಿ ಅಂದ್ರೆ ಅಬಾಧಿತ ಅರ್ಥವನ್ನ ವಿಷಯ ಮಾಡುವಂತ ಸ್ಮೃತಿ ಜ್ಞಾನ ಕೂಡ ಏನಿದೆಯಲ್ಲ, ಹಿಂದೆ ಸತ್ಯವಾದ ಹುಲಿಯನ್ನು ನೋಡಿದ್ದ, ಈಗ ಆ ಸತ್ಯವಾದ ಹುಲಿಯ ನೆನಪು ಆಗಿದೆ. ಇಂಥ ಸ್ಮೃತಿಯನ್ನೇ ಯಥಾರ್ಥ ಸ್ಮೃತಿ ಅಂತಾರೆ. ಮತ್ತು ಅದನ್ನೇ ಏನಂತಾರೆ, ಅಬಾಧಿತ ಅಬಾಧಿತ ಅರ್ಥ. ಯಥಾರ್ಥ ಸ್ಮೃತಿ ಜ್ಞಾನಕ್ಕ ಈ ಕಡೆನೂ ಅಂತಾರ ಅಬಾಧಿತ ಅಂತೇಳಿ. ಕರೆ ಹುಲಿ ನೋಡಿದ್ದು ಅದೇನ್ ಬಾಧೆ ಹೋಗ್ತದೆ? ನೀ ಎಂದರ ಕರೆ ಹುಲಿ ನೋಡಿದ್ರಿ ಅಂತಂದ್ರೆ ಅದ್ ಹೆಂಗ್ ಬಾಧಿತ ಆಗ್ತದೆ? ಹಿಂಗಾಗಿ ಅಯಥಾರ್ಥ ಸ್ಮೃತಿ ಅಂದ್ರೆ ಹಿಂದೆ ಚಿತ್ರದೊಳಗಿನ ಒಂದು ಹುಲಿ ನೋಡಿದ್ದ, ಈಗ ಆ ಚಿತ್ರದ ಹುಲಿಯ ನೆನಪು ಆಯಿತು. ಕರೆ ಹುಲಿ ಇದ್ದ ಹಾಗೆ ಇತ್ತು, ಆ ಚಿತ್ರದ ಹುಲಿ ಅಂತ ನೆನಪು ಆದಾಗ ಅಯಥಾರ್ಥ ಸ್ಮೃತಿ. ಇದು ಏನಾಗ್ತದಪ್ಪ ಅಂದ್ರೆ ಬಾಧಿತ ಅಂತಾರೆ. ಇದಕ್ಕೆ ಬಾಧಿತ ಅರ್ಥ. ಕಲಾಕಾರನಿಂದ ನಿರ್ಮಿತವಾದ ಹುಲಿಯು ಈಶ್ವರನಿಂದ ಸೃಷ್ಟಿಯಾದ ಹುಲಿ ಅಲ್ಲ. ಕಲಾಕಾರ ನಿರ್ಮಿತ ಹುಲಿ ಈಶ್ವರನಿಂದ ಆಗಿಲ್ಲ, ಅದು ಈಶ್ವರ ಸೃಷ್ಟಿಯ ಹುಲಿಯ ನೆನಪು ಯಥಾರ್ಥ ಸ್ಮೃತಿ. ಅದೇನದ ಅಬಾಧಿತ. ಕಲಾಕಾರ ಸೃಷ್ಟಿಯ ಹುಲಿ ಏನದ ಯಥಾರ್ಥ ಅಯಥಾರ್ಥ ಸ್ಮೃತಿ. ಅದು ಏನಪ್ಪ ಅಂದ್ರೆ ಬಾಧಿತ. ಅದೇ ಶಬ್ದಗಳು ಇಲ್ಲಿನೂ ಬಳಸ್ಲಕತ್ತಾರ. ಮೊದಲೆಲ್ಲಿ ಬಳಸಿದ್ರು ಅವರು? ಅವಿದ್ಯಾ ವೃತ್ತಿಯಿಂದ ಜನ್ಯವಾದ ಬ್ರಹ್ಮಜ್ಞಾನ, ಭ್ರಾಂತಿ ಜ್ಞಾನ, ಸಂಶಯ ಜ್ಞಾನ, ಇವುಗಳಿಗೆಲ್ಲ ಅವರು ಬಾಧಿತ ಅರ್ಥ ಅಂತ ಒಂದು ಕಡೆ ಬಳಸಿದರು.
ಅದೇ ಸಂಶಯ ಜ್ಞಾನದಾಗ ಮತ್ತೆ ಎರಡು ರೀತಿ ಮಾಡಿ, ಒಂದು ಯಥಾರ್ಥ ಜ್ಞಾನ, ಇನ್ನ ಒಂದು ಅಯಥಾರ್ಥ ಜ್ಞಾನ ಅಂತ ಮಾಡಿ, ನಿಜವಾದ ಹುಲಿ ನೋಡಿದ್ದು ಯಥಾರ್ಥ ಸ್ಮೃತಿ, ಚಿತ್ರದೊಳಗಿನ ಹುಲಿ ನೋಡಿದ್ದು ಅಯಥಾರ್ಥ ಸ್ಮೃತಿ. ಆ ಒಂದು ಯಥಾರ್ಥ ಸ್ಮೃತಿ ಏನದಲ್ಲ ಅದಕ್ಕೂ ಕೂಡ ಅಬಾಧಿತ ಅರ್ಥ ಕೊಡುವಂತ ಒಂದು ಜ್ಞಾನನೇ ಅಂತಾರೆ. ಚಿತ್ರದೊಳಗಿನ ಹುಲಿ ಅದೇನದ ಯಥಾರ್ಥದಲ್ಲ, ಅದು ಬಾಧಿತ ಜ್ಞಾನವನ್ನು ಕೊಡುವಂಥದ್ದು ಅಂತಾರೆ. ಬಾಧಿತ ಅರ್ಥಪ್ರದಾಯಕ, ಅಬಾಧಿತ ಅರ್ಥಪ್ರದಾಯಕ. ಪ್ರಮಾಜ್ಞಾನದ ಲಕ್ಷಣ ಮಾಡುವಾಗ ಇಲ್ಲಿ ತೊಡಕು ಉಂಟಾಗುತ್ತದೆ. ಒಂದು ತೊಡಕು ಏನು? ಯಥಾರ್ಥ ಜ್ಞಾನವನ್ನುಂಟು ಮಾಡುವಾಗ, ಯಥಾರ್ಥ ಜ್ಞಾನ ಮಾಡುವಾಗ ಏನಾಗ್ತದ? ಸ್ಮೃತಿ ಕೂಡ ಇದೆ ಅಲ್ಲ, ಇದು ಏನ್ ಮಾಡ್ತದ? ಅಬಾಧಿತ ಅರ್ಥವನ್ನು ಉಂಟು ಮಾಡುವ ಪ್ರಮಾಜ್ಞಾನವೇನಿದೆಯಲ್ಲ ಅದು ತತ್ವಮಸಿ ಅಂದ್ರೆ ಸಾಕ್ಷ್ಯ ಭಾನ ಮಾಡಿಕೊಡುತ್ತದೆ. ಎಲ್ಲಿ ಇರೋದೇನದಂದ್ರ ನೀವು ಸಂಶಯ ಜ್ಞಾನದೊಳಗಿನ ಇದೇನ್ ಚಂದ ಹೇಳಕತ್ತಾರ ನೋಡ್ರಿ ಈಗ ಅವ್ರ ಮುಂದ. ಈ ಸಂಶಯ ಜ್ಞಾನದೊಳಗಿನ ಅದು ಫ್ಯಾನ್ ಬಂದ್ ಮಾಡ್ರಿ. ಅದು ಸಂಶಯ ಜ್ಞಾನದ ಒಳಗಿರುವ ಎರಡದವಲ್ಲ, ಯಥಾರ್ಥ ಮತ್ತು ಅಯಥಾರ್ಥ. ಈ ಯಥಾರ್ಥ ಎಂಥದಿದು? ಅಬಾಧಿತ. ಅಯಥಾರ್ಥ ಬಾಧಿತ. ಹೌದಾ? ಸಂಶಯ ಜ್ಞಾನದೊಳಗಿರೋ ಎರಡದವಿಲ್ಲ, ಒಂದು ಯಥಾರ್ಥ ಒಂದು ಅಯಥಾರ್ಥ. ಸಂಶಯ ಜ್ಞಾನದೊಳಗಿಂದು ಯಥಾರ್ಥ ಏನದ? ಅಬಾಧಿತ ಅದ, ಅಬಾಧಿತ ಅರ್ಥ ಕೊಡುವಂತ ಜ್ಞಾನ ಅದ. ಮತ್ತ ಅಯಥಾರ್ಥ ಸ್ಮೃತಿ ಏನದಲ್ಲ ಅದು ಬಾಧಿತ ಅರ್ಥ ಕೊಡುವಂತ ಜ್ಞಾನ ಅದ. ಚಿತ್ರದೊಳಗಿನ ಹುಲಿ ಖರೆ ಹುಲಿ ಅನ್ನೋದು ಇದು ದೃಷ್ಟಾಂತ ಕೊಟ್ರು. ಇಲ್ಲಿ ಏನ್ ಮಾಡ್ಯಾರ? ಅಂತಃಕರಣ ವೃತ್ತಿಲಿಂತ ಉಂಟಾಗೋದಕ್ಕ ಅಬಾಧಿತ ಅಂದ್ರು, ಅವಿದ್ಯಾ ವೃತ್ತಿಲಿಂತ ಉಂಟಾಗುವ ಜ್ಞಾನಕ್ಕ ಬಾಧಿತ ಅಂದ್ರು. ಹೌದಲ್ರಿ? ಈಗ ಎರಡು ಅಬಾಧಿತಗಳು ಬಂದು ನಿಮಗೀಗ. ಒಂದು ಅಂತಃಕರಣ ವೃತ್ತಿಲಿಂತ ಉಂಟಾಗುವ ಜ್ಞಾನ, ಒಂದು ಅಬಾಧಿತ ಅರ್ಥ ಕೊಡೋ ಜ್ಞಾನ. ಇನ್ನ ಒಂದು ಸ್ಮೃತಿ ಜ್ಞಾನದೊಳಗ ಯಥಾರ್ಥ ಸ್ಮೃತಿಯನ್ನು ಮಾಡಿಕೊಡುವಂತ ಜ್ಞಾನ ಏನದಲ್ಲ ಅದನ್ನು ಅಬಾಧಿತ ಆದ. ಎರಡು ಅಬಾಧಿತಗಳು ಬಂದ್ಬಿಟ್ಟು ಅಲ್ಲ, ಈ ಎರಡು ಅಬಾಧಿತಗಳು ತಗೊಂಡ ಮೇಲೆ ಇವುಗಳನ್ನ ಬೇರ್ಪಡಿಸಿ ತಿಳ್ಕೊಂಡು ಯಾವ್ದು ಇಟ್ಕೋಬೇಕು, ಯಾವುದರಿಂದ ಮುಂದೆ ಉಪಯೋಗ ಆಗ್ತದೆ ಅನ್ನೋದು ಇಲ್ಲಿ ಹೇಳಕತ್ತಾರೆ ಈಗ ಅವರು. ಈ ಅಬಾಧಿತ ಅಂತ ಏನದಲ್ಲ, ಪ್ರಮಾಜ್ಞಾನದ ಲಕ್ಷಣ ಮಾಡುವಾಗ ಇಲ್ಲಿ ತೊಡಕು ಉಂಟಾಗುತ್ತಿದೆ. ಯಥಾರ್ಥ ಜ್ಞಾನವನ್ನು ಉಂಟು ಮಾಡುವ ಸ್ಮೃತಿಯೂ ಕೂಡ ಅಬಾಧಿತನೇ ಅದ. ಹೌದಿಲ್ರಿ? ಮತ್ತೆ ಅಬಾಧಿತ ಅರ್ಥವನ್ನು ಉಂಟು ಮಾಡುವ ಪ್ರಮಾಜ್ಞಾನವೇನಿದೆಯಲ್ಲ ಅದು ಅಬಾಧಿತ ಅದ. ಅಂತಃಕರಣದಿಂದ ಪ್ರಮಾಜ್ಞಾನನೂ ಅಬಾಧಿತ ಅದ, ಸ್ಮೃತಿ ಜ್ಞಾನದೊಳಗ ಯಥಾರ್ಥ ಜ್ಞಾನ ಅದ, ಅದು ಅಬಾಧಿತ ಅದ. ಇವೆರಡರೊಳಗ ತತ್ವಮಸಿ ಅಂದರೆ ಸಾಕ್ಷಿಯ ಭಾನ ಮಾಡಿ ಕೊಡೋದು ಯಾವದಪ್ಪ ಅಂದ್ರೆ ಪ್ರಮಾಜ್ಞಾನ. ಅಂತಃಕರಣ ವೃತ್ತಿಯಿಂದ ಉಂಟಾಗದ ಅಬಾಧಿತ ಅರ್ಥವನ್ನು ಉಂಟು ಮಾಡುವ ಪ್ರಮಾಜ್ಞಾನವೇನಿದೆಯಲ್ಲ ಅದುವೇ ಏನದ? ತತ್ವಮಸಿ ಅಂದರೆ ಸಾಕ್ಷಿಯ ಭಾನ ಮಾಡಿಕೊಡುತ್ತದೆ. ಅಬಾಧಿತ ಅರ್ಥವನ್ನು ಉಂಟು ಮಾಡುವ ಸ್ಮೃತಿ ಜ್ಞಾನ ಏನದ? ಅದು ತತ್ವಮಸಿ ಅಂದರೆ ಸಾಕ್ಷಿಯ ಭಾನ ಮಾಡಿ ಕೊಡುವುದಿಲ್ಲ. ಅಬಾಧಿತ ಅರ್ಥವನ್ನು ಉಂಟು ಮಾಡುವ ಪ್ರಮಾಜ್ಞಾನವೇನಿದೆಯಲ್ಲ ಅದು ತತ್ವಮಸಿ ಅಂದರೆ ಸಾಕ್ಷಿಯ ಭಾನ ಮಾಡಿಕೊಡುತ್ತದೆ. ಮತ್ತು ಇನ್ನೊಂದು ಅಬಾಧಿತ ಅಲ್ಲ,
ಮೊದಲಿಂದು ಅಬಾಧಿತ ಅರ್ಥವನ್ನು ಉಂಟು ಮಾಡುವ ಪ್ರಮಾಜ್ಞಾನ. ಇಲ್ಲೆವದು ಅಬಾಧಿತ ಅರ್ಥವನ್ನು ಉಂಟು ಮಾಡುವ ಸ್ಮೃತಿ ಜ್ಞಾನ. ಹೌದಲ್ರಿ? ಎಂತ ಸ್ಮೃತಿ ಜ್ಞಾನ? ಯಥಾರ್ಥ ಸ್ಮೃತಿ ಜ್ಞಾನ. ಹಿಂಗ ಅನ್ಕೊಂಡ್ರೆ ಈಜಿ ಆಗ್ತದೆ. ಅಬಾಧಿತ ಅರ್ಥವನ್ನು ಉಂಟು ಮಾಡುವ ಯಥಾರ್ಥ ಸ್ಮೃತಿ ಜ್ಞಾನವು ತತ್ವಮಸಿ ಅಂದರೆ ಸಾಕ್ಷ್ಯ ಭಾನ ಮಾಡಿ ಕೊಡುವುದಿಲ್ಲ. ನೀವು ಕರೆ ಹುಲಿ ನೋಡಿರೋ, ಚಿತ್ರದಾಗಿನ ಹುಲಿ ನೋಡಿರೋ, ಅದೆಲ್ಲ ಏನದ ಸ್ಮೃತಿ ಜ್ಞಾನ ಹಿಂದೆ ನೋಡಿದ್ದು. ಆ ಹುಲಿ ಏನ್ ಈಗ ನಿಮಗ ನೆನಪು ಬಂದ್ರೆ ಅಂಜಿಕೆ ಬರ್ತದೇನು? ಕರೆ ಹುಲಿ ನೋಡಿದ್ದು ನಿಮಗೆ ನೆನಪು ಬಂದ್ರೆ ಅಂಜಿಕೆ ಬರ್ತದ? ಈಗ ಕರೆ ಹುಲಿ ನಿಮ್ಗೆ ಚಿತ್ರದ ಹುಲಿ ನೋಡಿರಿ, ಆಯ್ತು, ಚಿತ್ರದ ಹುಲಿ ನೋಡಿರಿ ಪರವಾಗಿಲ್ಲ, ಓಕೆ. ಮತ್ತೆ ಕರೆನೇ ಹುಲಿ ನೋಡಿರಿ ನೀವು ಎಂದೋ ಒಂದ್ ಕಡೆ ಹೈದರಾಬಾದ, ಬೆಂಗಳೂರು, ಮೈಸೂರು ಎಲ್ಲೋ ಆದಾಗ ನೀವು ಕರೆ ಹುಲಿನೇ ನೋಡಿರಿ. ಆ ಕರೆ ಹುಲಿ ನೋಡಿದ್ದು ಯಥಾರ್ಥ ಜ್ಞಾನ ಇದ್ದರೂ ಸಹಿತ ಆ ಹುಲಿ ನಿಂತು ನಿಮಗೆ ಅಂಜಿಕೆ ಬರ್ತದೇನು? ಹಿಂದೆ ನೆನಪು ಮಾಡಿಕೊಂಡದ್ದು ಲೈವ್ ನಿಮ್ಮ ಕಣ್ಣು ಎದುರು ಬಂದು ಎದುರಿಗೆ ನಿಂತು ಹುಲಿ ಗರ್ಜಿಸಿದ್ರೆ ನಿಮಗ ಪ್ರಮಾಜ್ಞಾನ ಏನಾಗ್ತದಲ್ಲ ಅದರಿಂದ ನಿಮಗೆ ಪರಿಣಾಮ ಆಗ್ತದ. ಅವಾಗ ಅಂಜಿಕೆ ಬರ್ತದ, ಅವಾಗ ನಿಮ್ಗೆ ಅದ್ರ ಪರಿಣಾಮ ಆಗ್ತದ. ಈ ಪ್ರಮಾಜ್ಞಾನ ಹಿಡ್ಕೋರಿ, ಇದರಿಂದ ಮೋಕ್ಷ ಆಗ್ತದ ಅಂತ ಹೇಳ್ತಾರ. ಲೈವ್ ಇರ್ಬೇಕು, ಲೈವ್ ಇರ್ಬೇಕು. ನೀವು ಮಾಡಕ್ ಮೋಕ್ಷಕ್ಕೆ ಹೋಗ್ಬೇಕು. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಮತ್ತೆ ಸರ್ವಂ ಬ್ರಹ್ಮಾಸ್ತಿ, ಇದೆಲ್ಲ ನಿಮ್ಗೆ ಅನುಭವ ಆಗ್ಬೇಕಾದ್ರೆ ಈಗ ಸದ್ಯ ನಿಮ್ ಕಣ್ಣೆದ್ರೆ ಏನದ ಅದನ್ನ ನೋಡಿ ಬ್ರಹ್ಮನ ಅನುಭವ ಮಾಡ್ಕೊರಿ. ಹಿಂದೆ ಯಾರೋ ಹೇಳಿದ್ದು, ಯಾರೋ ಬರೆದಿಟ್ಟದ್ದು ಏನೋ ಒಂದು ನೆನಪು ಮಾಡ್ಕೊಂಡು ಕುಂತ್ರ ಆಗಂಗಿಲ್ಲ. ಸತ್ತವರ ಪತ್ರವನ್ನು ಓದಿದಡೆ ಎತ್ತಣ ಮುಕ್ತಿ ಗುಹೇಶ್ವರ. ಎಲ್ಲ ಇವು ಸತ್ತವರ ಪತ್ರಗಳು ಓದಕ್ ಕೂತ್ ಕುಂದ್ರಬೇಡ್ರಿ. ಯಾರೋ ಬರೆದಿಟ್ಟು ಸತ್ತೋಗ್ಯಾರಲ್ಲ, ವೇದ, ಆಗಮ, ಉಪನಿಷತ್ತು, ಭಗವದ್ಗೀತೆ, ವಚನಗಳು, ಸಿದ್ಧಾಂತ ಚಿಕಾಮಣಿ ಅವು ಓದ್ಕೊತ್ ಕೂತ್ರೆ ಎಂದೂ ಮೋಕ್ಷ ಆಗಂಗಿಲ್ಲ. ಈಗ ಸದ್ಯ ನಿಮ್ ಕಣ್ಣಾದ್ರೆ ಏನ್ ಕಾಣ್ತದ ಅದನ್ನ ಪರಮಾತ್ಮನ ಸ್ವರೂಪ ಅಂತ ಕಾಣ್ರಿ. ನೀವು ಕೂಡ ಪರಮಾತ್ಮ ಸ್ವರೂಪನೇ ಅದಿರಿ. ಪ್ರಮಾಜ್ಞಾನಿಗಳಾಗ್ರಿ, ಭ್ರಮಾಜ್ಞಾನಿಗಳಾಗಬೇಡ್ರಿ. ನಿಮ್ಗೆ ಎಂದೋ ಎಲ್ಲೋ ಪರಮಾತ್ಮ ಸಿಕ್ಕಿದ್ದ ಬೇಕಾಗಿಲ್ಲ. ಈಗ ನಿಮ್ ಕಣ್ಣೆದರೆ ಅದನ ಅಪರೋಕ್ಷವಾಗಿ ಅದನ. ವಿಠ್ಠಲ ಮಂದಿರದಾಗ ನಾಮದೇವಗೆ ಎಲ್ಲೋ ಎಂದೋ ವಿಠ್ಠಲ ಸಿಕ್ಕಿದ್ದು ಬೇಕಾಗಿಲ್ಲ ನಮಗ. ಕಣ್ಣೆದರಿದ್ದದ್ದು ವಿಠ್ಠಲ ಅಲ್ಲ. ಅಣುರೇಣು ತೃಣಕಾಷ್ಟಗಳಲ್ಲಿ ಪರಮಾತ್ಮ ತುಂಬಿ ತುಳುಕ್ಲಕತನ. ಅವನಿಲ್ಲದ ಜಾಗ ಇಲ್ಲ. ಒಂದು ಸೂಜಿ ಮೊನೆ ಇಟ್ಟು ತೋರಿಸ್ಲಿಕ್ಕೆ ಆಗಂಗಿಲ್ಲ ಅನ್ನಷ್ಟು ಅವನು ತುಂಬಿ ತುಳುಕಂತ ಪರಮಾತ್ಮ ಅಪರೋಕ್ಷವಾಗಿ ನಿಮ್ಮ ಕಣ್ಣೆದುರಿಗೆ ಇದ್ದಾಗ ಅದನ್ನು ಅನುಭವಿಸ್ಲಿಕ್ಕೆ ಪ್ರಮಾಜ್ಞಾನಿಗಳಾಗಬೇಕು, ಬ್ರಹ್ಮಜ್ಞಾನಿಗಳಾಗಬಾರ್ದು. ಈ ವಾಕ್ಯ ಬಹಳ ಮುಖ್ಯವಾದ ವಾಕ್ಯ, ವೆರಿ ಇಂಪಾರ್ಟೆಂಟ್. ಅದೂ ಅಬಾಧಿತ, ಇದೂ ಅಬಾಧಿತ. ಆದರೆ ಆ ಒಂದು ಸ್ಮೃತಿ ಜ್ಞಾನ, ಯಥಾರ್ಥ ಸ್ಮೃತಿ ಜ್ಞಾನ ಅಬಾಧಿತವಾಗಿದ್ರೂ ಸಹಿತ ಅದು ಸಾಕ್ಷ್ಯ ಭಾನ ಮಾಡಿ ಕೊಡುವುದಿಲ್ಲ. ಯಾಕಂದ್ರೆ ಅದು ಅವಿದ್ಯಾ ವೃತ್ತಿಗಿಂತ ಜನಿಸಿದ್ದು. ಈ ಪ್ರಮಾಜ್ಞಾನ ಏನು ಅಬಾಧಿತ ಅದಲ್ಲ, ಪಂಚ ಜ್ಞಾನೇಂದ್ರಿಯಗಳ ಮೂಲಕವಾಗಿರ್ಬೋದು, ಅಥವಾ ಇವು 6 ಪ್ರಮಾಣಗಳು, ಪ್ರತ್ಯಕ್ಷ, ಅನುಮಾನಾದಿ ಪ್ರಮಾಣಗಳಿಂದ ಆಗಿರ್ಬೋದು. ಇಲ್ಲಿ ನಿಮಗೇನಾಗ್ತದೆ, ಇದು ನಿಮಗ ತತ್ವಮಸಿ ಸಾಕ್ಷ್ಯ ಭಾನ ಮಾಡಿಕೊಡುವುದಕ್ಕೆ ಈ ಪ್ರಮಾಜ್ಞಾನ ನಿಮಗೆ ಉಪಯೋಗ ಆಗ್ತದೆ. ಸ್ಮೃತಿ ಜ್ಞಾನವು ಸ್ಮೃತಿಯಿಂದ ಭಿನ್ನವಾಗಿರುವುದಿಲ್ಲ. ಸ್ಮೃತಿ ಜ್ಞಾನ ಸ್ಮೃತಿಯಿಂದ ಭಿನ್ನವಾಗಿರುವುದಿಲ್ಲ. ಇನ್ನೊಂದು ಸ್ವಲ್ಪ ಈ ಸ್ಮೃತಿ ಜ್ಞಾನದ ಬಗ್ಗೆ ಇನ್ನ ಡೀಟೇಲ್ ಕೊಡ್ತಾನ. ಅಂದ್ರೆ ಸ್ಮೃತಿ ಸ್ವರೂಪವೇ ಆಗಿರುತ್ತದೆ. ಪ್ರಮಾಜ್ಞಾನದ ಲಕ್ಷಣ ಇದು ಸ್ಮೃತಿಗಿಂತ ಭಿನ್ನವಾಗಿರುತ್ತದೆ. ಸ್ಮೃತಿ ಜ್ಞಾನ ಪ್ರಮಾಜ್ಞಾನಗಳು ಹೆಂಗಿರ್ತಾವ ಅಂದ್ರೆ, ಸ್ಮೃತಿ ಜ್ಞಾನ ಸ್ಮೃತಿಯಿಂದ ಭಿನ್ನವಾಗಿರಂಗಿಲ್ಲ. ಆ ನೆನಪಿನ ಜೊತೆಗೆ ಅದರ ಜ್ಞಾನ ಎರಡು ಕೂಡೇ ಇರ್ತಾವ.
ಈಗ ಹುಲಿದ ನೆನಪು ಬಂದದ ಅಂತಂದ್ರೆ ಹುಲಿ ಜೊತೆಗೆ ಅದರ ಜ್ಞಾನನೂ ಇರ್ತದೆ, ಹುಲಿ ಜ್ಞಾನದ ಜೊತೆಗೆ ಹುಲಿ ಇರ್ತದೆ. ಸ್ಮೃತಿ ಜ್ಞಾನವು ಸ್ಮೃತಿಯಿಂದ ಭಿನ್ನವಾಗಿರುವುದಿಲ್ಲ. ಆದರೆ ಇದು ಪ್ರಮಾಜ್ಞಾನ ಏನದಲ್ಲ, ಇದು ಸ್ಮೃತಿಯಿಂದ ಭಿನ್ನವಾಗಿರ್ತದೆ. ನೀವು ನೆನಪು ಮಾಡಿಕೊಂಡು ಖರೆ ಹುಲಿ, ನಿಮ್ಮ ಕಣ್ಣೆದುರಿಗಿದ್ದ ನಿಜವಾದ ಹುಲಿ, ಎರಡು ಖರೆ ಹುಲಿಗಳೇ ಅದಾವ. ಸರ್ಕಸ್ನಾಗ ನೋಡಿದ್ದು ಖರೆ ಹುಲಿ, ನೋಡಿದ್ದು ಸ್ಮೃತಿ ಜ್ಞಾನ, ಅದು ಖರೆ ಹುಲಿನೇ ಅದದು. ಅದು ನೆನಪಿನ ಜೊತೆಗೆ ಅದದು, ನಿಮ್ಮ ನೆನಪಿನ ಜೊತೆಗೆ ಅದ. ನಿಜವಾದ ಹುಲಿ ಆ ಸರ್ಕಸ್ನಾಗ ನೋಡಿದ ಹುಲಿಗಿಂತ ಇದು ಭಿನ್ನ ಆದ ಇಲ್ಲ. ಹೆಂಗ್ರಿ? ಸರ್ಕಸ್ನಾಗ ನೋಡಿದ್ದು ಖರೆ ಹುಲಿನೇ ನೋಡಿನಿ ಅಂತ ವಾದ ಮಾಡಿದ್ರೆ ನಿಜವಾಗಿ ನಮ್ಮ ಕಣ್ಣೆದುರಿದ್ದ ಹುಲಿಗೆ ಇದು ಸತ್ಯನೋ ಅದು ಸತ್ಯನೋ? ಈಗ ಸದ್ಯ ಕಣ್ಣೆದ್ರ ಏನದ ಇದನ್ನ ನೋಡ್ರಿ, ಅದೇ ಹೇಳ್ತಾನವ. ಕಿವಿಗೆ ಏನು ಕೇಳಕತ್ತದ, ನಿಮಗೆ ಏನು ಶಬ್ದಗಳು ಕೇಳಕತ್ತವ, ಆ ಶಬ್ದದೊಳಗೊಂದು ನಾದ ಅದ, ಓಂಕಾರ ನಾದ. ಆ ನಾದದ ಕಡೆ ಲಕ್ಷ್ಯ ಕೊಡ್ರಿ. ಯಾವರ ಬಂದಲೆ ಕತ್ತಿ ಅಂತ ಬೈದಾನಂದ್ರೂ ಆ ಬೈದದ್ರೊಳಗೆ ಒಂದು ನಾದ ಅದ, ಓಂಕಾರ ನಾದ ಅದ. ನಿಮ್ಗೆ ಹೊಗಳಿದ್ರಾಗನು ನಾದ ಅದ, ಓಂಕಾರ ನಾದ ಇರ್ಲಾರ್ದೆ ಯಾವ ಶಬ್ದನೂ ಉಂಟಾಗಂಗಿಲ್ಲ. ಮೂಲದಲ್ಲಿ ಆ ನಾದದಿಂದಲೇ ಎಲ್ಲ ಶಬ್ದಗಳು ಉಂಟಾಗ್ಯಾವ. ಆ ನಾದದ ಕಡೆ ಲಕ್ಷ್ಯ ಕೊಡ್ರಿ. ಆ ನಾದ ಎಲ್ಲಿದ್ ಬಂತು? ಪರಮಾತ್ಮನಿಂದ ಬಂದದು. ಈ ಸದ್ಯ ನಿಮ್ ಕಿವಿಗೆ ಏನ್ ಬೀಳ್ತದ? ಓಂಕಾರ ನಾದದ ಕಡೆ ಲಕ್ಷ್ಯ ಕೊಡ್ಬೇಕು. ಶಬ್ದಗಳು ಬಿಡ್ರಿ, ಆ ಶಬ್ದ ಹೇಳ ಮಾಸ್ತರ್ ಹೆಂಗದನ್ನು ಬಿಡ್ರಿ, ಅವ ಮತ್ತೇನೇನು ಹೇಳಕತ್ತನ್ನು ಬಿಡ್ರಿ. ಅವ ಏನೇ ಹೇಳಿದ್ರು ಸಹಿತ ಆ ನಾದ ಇರ್ಲಾರ್ದೆ ಆ ಶಬ್ದ ಉಂಟಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಶಬ್ದನೂ ನಾದ ಇಲ್ಲದೆ ಉಂಟಾಗಂಗಿಲ್ಲ. ನಿಮ್ಮ ಲಕ್ಷ್ಯ ನಾದದ ಕಡೆ ಇದ್ದದಕ್ಕೆ ನಿಮಗೆ ಆನಂದ ಆಗ್ಲಿಕ್ಕತ್ತದ. ಈ ಶಬ್ದಗಳೆಲ್ಲ ಓದ್ತಾವ, ಇನ್ನೊಂದು ತಾಸು ಬಿಟ್ಟು ಕೇಳಿರಿ ಏನ್ ಹೇಳ್ಯಾರತಿ ಕೇಳಿದ್ರೆ ಹೇಳಕ್ ಬರಲ್ಲ. ಆದ್ರೆ ನಿಮ್ಗ ಆ ನಾದ ಆಲಸಂತದು ಅನಾಹತ ನಾದ. ಅನಾಹತ ಅಂದ್ರೆ ಆಹತ ಅಂದ್ರೆ ಬಡದ್ರ ಆಗ ಸೌಂಡ್, ಇದು ಬಡಿಲಾರ್ದೆ ಆಗ ಸೌಂಡ್. ಇದು ಅಂತ ಶಬ್ದದ ಕಡೆ ಲಕ್ಷ್ಯ ಕೊಡ್ತೀರಿ ಅಂತ ನಿಮ್ಗೆ ಆನಂದ ಆಗ್ತದೆ. ಕಿವಿ ಒಳಗ ಏನ್ ಶಬ್ದ ಕೇಳಕತ್ತದ ಅದರ ಜೊತೆಗೆ ಒಂದು ನಾದ ಕೇಳ್ರಿ. ಕಣ್ಣೊಳಗ ಏನ್ ರೂಪ ಕಾಣ್ಲಕತ್ತದ ಅದ್ರೊಳಗ ಬ್ರಹ್ಮ ದರ್ಶನ ಅದ, ಬ್ರಹ್ಮದನ. ಎಲ್ಲದ್ರೊಳಗೂ ಬ್ರಹ್ಮ ತುಂಬಿ ತುಳುಕ್ಲಕತ್ತಾನ. ಎಲ್ಲದ್ರೊಳಗಿಂದು ಬ್ರಹ್ಮನನ್ನ ಅನುಭವಿಸಿರಿ. ನೋಡಿದ್ದು, ಕೇಳಿದ್ದು, ಮುಟ್ಟಿದ್ದು, ಮೂಸಿದ್ದು, ರುಚಿಸಿದ್ದು, ನೀವೆಲ್ಲ ಆಲೋಚನೆ ಮಾಡಿ ಏನು ಜ್ಞಾನ ಮಾಡ್ಕೊಳಕತ್ತೀರಿ ಅದ್ರೆಲ್ಲದ್ರೊಳಗೂ ಬ್ರಹ್ಮನನ್ನ. ಅದನ್ನು ನೋಡ್ರಿ. ಎಂದೋ ನೆನಪು ಮಾಡಿದ್ದು ಸ್ಮೃತಿ ಜ್ಞಾನಕ್ಕೆ ಹೋಗ್ಬೇಡ್ರಂತ ನಾವು. ಸ್ಮೃತಿ ಜ್ಞಾನವು ಸ್ಮೃತಿಯಿಂದ ಭಿನ್ನವಾಗಿರುವುದಿಲ್ಲ, ಆದರೆ ಸ್ಮೃತಿ ಸ್ವರೂಪವೇ ಆಗಿರುತ್ತದೆ. ಸ್ಮೃತಿ ಜ್ಞಾನ ಸ್ಮೃತಿ ಸ್ವರೂಪ ಆಗ್ತದೆ. ಪ್ರಮಾಜ್ಞಾನದ ಲಕ್ಷಣ ಏನದ ಅಂದ್ರೆ ಸ್ಮೃತಿಗಿಂತ ಭಿನ್ನವಾಗಿರುತ್ತದೆ. ಆದ್ದರಿಂದ ಸ್ಮೃತಿ ಜ್ಞಾನವು ಪ್ರಮಾ ಎಂದು ಹೇಳಲಾಗುತ್ತದೆ. ಪ್ರಮಾಜ್ಞಾನ ಎಷ್ಟು ಮುಖ್ಯ ಅದ ಅನ್ನೋದು ನೋಡ್ರಿ ಹೆಂಗೆ ಹೇಳಕತ್ತ. ಆದ್ದರಿಂದ ಅಬಾಧಿತ ಅರ್ಥವನ್ನ ವಿಷಯ ಮಾಡುವಂತ ಹಾಗೂ ಸ್ಮೃತಿಯಿಂದ ಭಿನ್ನವಾಗಿರುವಂತ ಯಾವ ಜ್ಞಾನವಿರುವುದೋ ಅದು ಪ್ರಮಾಜ್ಞಾನ ಎಂದು ಹೇಳಲ್ಪಡುತ್ತದೆ. ಇದು ಪ್ರಮಾಜ್ಞಾನದ ಲಕ್ಷಣ, ಪ್ರಮಾದ ಲಕ್ಷಣ. ಅವನಿಗೆ ವಾಲ್ಮೀಕಿಗೆ ರತ್ನಾಕರ ಅಂತೇಳಿ ನಾವು ಹಿಂದಿಂದೆ ನೆನಪಿಟ್ಕೊಂಡು ಕೂತ್ರ ಅವ ಹೆಂಗ್ ಮಹರ್ಷಿ ಆಗ್ತಿದ್ದನ್ರಿ? ವಾಲ್ಮೀಕಿ ನೋಡಿದ ಕೂಡಲೇ ಈಗ ನಿಮ್ ಎದುರು ವಾಲ್ಮೀಕಿ ಬಂದ ನಂತರ ಅವನಿಗೆ ಮಹರ್ಷಿ ಅಂತ ನಮಸ್ಕಾರ ಮಾಡ್ತೀರಾ? ಏನ್ ಅವನಿಗೆ ಕಳ್ಳ ಅಂತೇಳಿ ಹಿಂದಿಂದ ಏನಾರ ನೆನಪಿಟ್ಕೊಂಡು ಡಕಾಯಿತ ಇದ್ದ ರತ್ನಾಕರ ಅಂತೇಳಿ ಹಿಂದಿಂದೆ ನೆನಪಿಟ್ಕೋತೀರ? ಈಗಿನ ಇದು ಈಗೇನದ ನಾವು ಮಹರ್ಷಿ, ಇದು ಪ್ರಮಾಜ್ಞಾನ. ಅವ ಕಳ್ಳ ಇದ್ದದ್ದು ಸ್ಮೃತಿ ಜ್ಞಾನ, ಬ್ರಹ್ಮಜ್ಞಾನ ಮುಗಿದು ಹೋಗ್ಯದ. ಈಗ ಅವ ಕಾಳು ಇಲ್ಲ, ಈಗ ಅವ ಮಹಾತ್ಮ ಏನೀಗ ಅವ. ಈಗ ನಿಮ್ ಕಣ್ಣೆದ್ರಿ ಏನ್ ಕಾಣ್ಲಕತ್ತದ ಅದು ನೋಡ್ರಿ, ಅದನ್ನ ಪರಿಗಣಿಸೋದು ಕಲೀರಿ ಅಂತ ಹೇಳಕತ್ತಾರ ಈಗ ಅವರು. ಟಿಪ್ಪಣಿಕಾರರು ಇನ್ನೊಂದು ಲಕ್ಷಣ ಹೇಳಿದ್ದಾರೆ,
ಅದು ಯಥಾರ್ಥ ಅನುಭವ ಪ್ರಮಾ ಇರುತ್ತದೆ. ಈ ಪ್ರಮಾ ಲಕ್ಷಣ ಸ್ಮೃತಿಯಿಂದ ವ್ಯಾವೃತ ಅಂದರೆ ಭಿನ್ನವಾಗಿರುತ್ತದೆ. ಯಥಾರ್ಥ ಅನುಭವ ಅಂದ್ರೂ ಸರಿನೇ, ಸ್ಮೃತಿಯಿಂದ ಭಿನ್ನವಾದ ಯಥಾರ್ಥ ಅಂದ್ರೂ ಸರಿನೇ. ಇಲ್ಲಿಯ ತನಕ ಪ್ರಮಾಣ ಮತ್ತು ಪ್ರಮಾಜ್ಞಾನದ ಲಕ್ಷಣವನ್ನು ಹೇಳಿ ಆಯಿತು. ಈಗ ನಿಮಗ ಪ್ರಮಾಣ, ಪ್ರಮಾಜ್ಞಾನ, ಸಂಶಯ ಜ್ಞಾನ ಇವೆಲ್ಲ ಒಟ್ಟು ತಿಳ್ಕೊಂಡ್ರಿ ನೀವು. ಪ್ರಮಾಣಗಳಂದ್ರೆ ಏನೇನಾಯ್ತು? ಪಂಚ ಜ್ಞಾನೇಂದ್ರಿಯಗಳು ಮತ್ತೆ 6 ಪ್ರಮಾಣಗಳು, ಇವೆಲ್ಲ ಪ್ರಮಾಣಗಳೇ. ಅವುಗಳಿಂದ ಉಂಟಾಗುವ ಜ್ಞಾನ ಪ್ರಮಾಜ್ಞಾನ. ಅವುಗಳಿಂದ ವ್ಯತಿರಿಕ್ತವಾದಂಥ ಅವಿದ್ಯಾ ವೃತ್ತಿ ಮೂಲಕ, ಇದೆಲ್ಲ ಅಂತಃಕರಣ ವೃತ್ತಿ ಮೂಲಕ ಆಗ ಜ್ಞಾನಗಳವು. ಇದು ಅವಿದ್ಯಾ ವೃತ್ತಿ ಮೂಲಕ ಆಗಂತವು ಸಂಶಯ ಜ್ಞಾನ, ಭ್ರಮಜ್ಞಾನ, ಭ್ರಾಂತಿ ಜ್ಞಾನ, ಮತ್ತಿನ್ನೇನು ಜ್ಞಾನಗಳದವಲ್ಲ ಅವೆಲ್ಲ ಏನದವಂತಂದ್ರೆ ಭ್ರಮಜ್ಞಾನಗಳು. ಇವನ್ನ ನೀವು ತಿಳ್ಕೊಳ್ಳೋದು ಆಯಿತು. ಇಲ್ಲಿ ತನಕ ಇದು ಹೇಳಿದ್ದು ತಿಳಿದದಂತ ಅನ್ಕೊಂಡಿನಿ. ಮುಂದೇನದ? ಸ್ಮೃತಿ ಜ್ಞಾನ ಮತ್ತು ಷಟ್ ಪ್ರಮಾಣಗಳ ವಿಚಾರಪೂರ್ವಕ ಕರ್ಣದ ಲಕ್ಷಣ. ಇನ್ನೂ ಡೀಪ್ ಕರ್ಕೊಂಡು ಹೋಗ್ತಾನು, ಇಲ್ಲ ಡೀಪ್ ತಗೊಂಡು ಹೋಗ್ತಾನು. ಸ್ಮೃತಿ ಜ್ಞಾನ ಮತ್ತು ಷಟ್ ಪ್ರಮಾಣಗಳ ವಿಚಾರಪೂರ್ವಕ ಕರ್ಣದ ಲಕ್ಷಣ. ಅದು ಮತ್ತ ಮುಂದಿನ ವಿಷಯಾಂಕ. ಈಗ ಸದ್ಯ ಏನು ನಡೆದದ, ನಿಮ್ಮ ಕಣ್ಣಿಗೆ ಏನು ಕಾಣ್ಲಿಕ್ಕತ್ತದ ಅದರೊಳಗ ದೇವರನ್ನ ಕಾಣ್ರಿ. ಎಂದೋ ಶ್ರೀಶೈಲಕ್ಕೆ ಹೋಗಿದ್ದು, ಎಂದೋ ಕಾಶಿಗೆ ಹೋಗಿದ್ದು, ಮತ್ತೆಲ್ಲೆಲ್ಲ ಹೋಗಿರ್ತಿರಲ್ಲ, ಧರ್ಮಸ್ಥಳಕ್ಕೆ ಹೋಗಿದ್ದು, ಮತ್ತೆ ಅದು ಶಿರಡಿಗೆ ಹೋಗಿದ್ದು, ತಿರುಪತಿಗೆ ಹೋಗಿದ್ದು, ಇಂಥವೇ ತಲೆಯಾಗಿ ಇಟ್ಕೊಂಡು ಅವೇ ದೇವರತ್ತ ಕುಂದಿರ್ಬೇಡ್ರಿ. ನಿಮ್ಮ ಕಣ್ಣೆದ್ರೆ ಏನು ಕಾಣ್ಲಿಕ್ಕತ್ತದ ಅದನ್ನ ದೇವರು. ಕಿವಿಗೆ ಏನು ಕೇಳಿಸ್ಲಕ್ಕತ್ತದ ಅದೇ ದೇವರ ವಾಣಿ. ಆ ಶಬ್ದ ಹೊರಗಷ್ಟೇ ಅದ, ಒಳಗಿಲ್ಲೇನು? ಶಬ್ದ ನಿಮ್ಮೊಳಗಾದ ಇಲ್ಲ? ಮತ್ತೆ ಹೆಂಗ್ ಕೇಳಿಸ್ತಿರೋದು? ಆ ಕಡೆ ಲಕ್ಷ್ಯ ಕೊಟ್ರೆ ಆಗ್ತದೆ. ಎಡಕಿನ ಕಿವಿಯಿಂದ ಕೇಳಬೇಕು, ಎಡಕಿವಿಯಿಂದ ಕೇಳ್ಬೇಕಂತದ್ದು. ಮತ್ತೆ ಆ ಕಿವಿ ಕೇಳ್ಬೇಕಂದ್ರೆ ಏನ್ ಮಾಡ್ಬೇಕು? ಕಿವಿಯಾಗ ಎರಡು ಬಟ್ ಇಟ್ಕೊಂಡ್ರೆ ಒಳಗೊಂದು ಸೌಂಡ್ ಬರ್ತದೆ, ಬೌ ಅಂತಿರ್ತದ. ಸತ್ ಹೆಣಕ್ ಬರಂಗಿಲ್ಲ ಅದು ಸೌಂಡ್, ಜೀವಂತಿದ್ದವ್ರಿಗೆ ಅಷ್ಟೇ ಬರ್ತದ. ಕಣ್ಣು ಮುಚ್ಚಿದ್ರೆ ಅಂತಂದ್ರೆ ಒಳಗೊಂದು ಬೆಳಕಿನ ಲೋಕ ಅದ, ಹೊರಗಿನ ಲೋಕ ಬಹಳ ಸಣ್ಣದು. ಕಣ್ಣು ಮುಚ್ಚಿದ್ರೆ ಅಂದ್ರೆ ಒಳಗೆ ಇನ್ನ ದೊಡ್ಡ ಲೋಕ ಅದ, ಬೆಳಕಿನ ಲೋಕ ಅದು. ಅದಕ್ಕೆ ನಿಮ್ಮ ಕಿವಿಗೆ ಏನ್ ಕೇಳುತ್ತದ? ನಿಮ್ಮ ಒಳಗಿನವ ಹೇಳ್ತಾನ ಇಲ್ಲ, ಒಳಗ್ ಕುಂತಾನ ಇಲ್ಲ, ಪರಮಾತ್ಮ ಹೇಳ್ತಾನ ಇಲ್ಲ, ಏನಾರೆ ನಿಮ್ಮ ಒಳಗವ ಅದನ ಇಲ್ಲ, ನಮ್ಮ ಒಳಗವ ಇಲ್ಲರಿ ಅಂತ ಹೇಳೋರು ಯಾರ್ಯಾರ ಕೈ ಹಚ್ಚಿಬಿಟ್ರೆ. ನಮ್ಮ ಒಳಗ ಅದನ, ಯಾವಾಗನು ಹೇಳ್ತಿರ್ತಾನ, ಏನು ಹೇಳಂಗಿಲ್ಲ, ಸುಮ್ ಗಪ್ ಕೂತಾನ, ಆಳವಾಗಿ ಬೀಳು ಸಾಯ ಅಂತ. ಅಲ್ಲದ ಮಾತನಾಡುವಾಗ, ಅಲ್ಲದ ಕೆಲಸ ಮಾಡುವಾಗ ಅದು ಅಲ್ಲ, ಒಳ್ಳೆಯದಲ್ಲ, ಮುಂದೆ ಭವಿಷ್ಯದಲ್ಲಿ ಭಯ, ಚಿಂತೆ, ದುಃಖಕ್ಕೀಡಾಗ್ತದ ಒಳಗಿನಿಂದ ಕೂತ್ ಹೇಳ್ತಾನ. ಒಳ್ಳೆ ಕೆಲಸ ಮಾಡುವಾಗ ಪ್ರೋತ್ಸಾಹ ಕೊಡ್ತಾನ, ಎಲ್ಲ ಮಾಡ್ತಾನ. ಏನಾರ ತೆಲುಗು, ಇಂಗ್ಲಿಷ್, ಮರಾಠಿದಾಗ ಮಾತಾಡ್ತಾನೆ ನಾವು ಏನಾರ. ಭಾಷೆಗಳು ಯಾವರ ಅದಾವನ್ರಿ ಅವನಿಗೆ? ಮತ್ತೆ ಸೌಂಡ್ ಏನ್ರಿ ಮಾಡ್ತಾನೆ, ನನಗತ್ಲೆ ಒದರಿ ಹೇಳ್ತಾನೆ, ಎಲ್ಲರಿಗೆ ಬೈಕೋತ ಅನ್ಕೋತ ನಿಶ್ಶಬ್ದವಾಗಿ ಹೇಳ್ತಾನ. ನಿಶ್ಶಬ್ದ ವೇದ ಅಂತರ್ಬೋಧ, ಒಳಗ ಕೂತು ಅಂತರ್ಬೋಧೆ ಮಾಡ್ತಾನ, ನಿಶ್ಶಬ್ದ ವೇದವನ್ನು ಹೇಳ್ತಾನ. ಒಳಗಿರುವ ಗುರು ಅರಿವಿನ ಸ್ವರೂಪ, ಅಪ್ರತ್ಯಕ್ಷ ಗುರು, ಕಣ್ಣಿಗೆ ಕಾಣಂಗಿಲ್ಲ. ಒಳಗ ಹೊರಗಿದ್ದ ಗುರು ಏನ್ ಹೇಳ್ತಾನ ಅದೇ ಮಾತು ಒಳಗ್ ಕೂತ್ ಹೇಳ್ತಿರ್ತಾನ. ನಿಮ್ಮೊಳಗಿನ ಗುರುವನ್ನ ನಿಮಗೆ ತೋರಿಸಿ ಕೊಟ್ರೆ ಹೊರಗಕ್ಕೆ ಹೇಳುವ ಗುರುವಿಗೆ ಸದ್ಗುರು ಅಂತಾರ. ನಿಮ್ಮೊಳಗಿನ ಅರಿವನ್ನ ನಿಮಗೆ ತೋರಿಸಿಕೊಡೋದು ಬಿಟ್ಟು ನಾ ಗುರು ಅದೀನಿ, ನೀವು ಶಿಷ್ಯರದಿರಿ, ಎಲ್ಲ ನೀವು ದುಡಿದು ತಂದು ನನ್ನ ಪಾದಕ್ಕೆ ಇಡ್ರಿ, ನೀವಿಡ್ತೀನ್ರಿ, ನೈವೇದ್ಯ ಮಾಡ್ರಿ, ನಿಮಗೆ ಪ್ರಸಾದ ಕೊಡ್ತೀನಿ, ನಾನು ಇಡ್ತಿರ್ತೀನಿ, ಹಿಂಗೆ ಬದುಕ್ತೀನಿ ಅಂತಂದ್ರೆ ಇದಕ್ಕೇನಂತಾರ? ಉಪಾಧಿಕ ಗುರುಗಳು, ವಿತ್ತಾಪಹಾರಿ ಗುರುಗಳು. ಚಿತ್ತಾಪಹಾರಿ ಗುರು ಏನ್ ಮಾಡ್ತಾನೆ?
ನಿಮ್ಮೊಳಗಿನ ಗುರುವನ್ನ ನಿಮಗೆ ತೋರಿಸಿ ಹೊರಗಿನ ಗುರು ಹೊರಗಿನ ಶಾಸ್ತ್ರ ಇವೆಲ್ಲ ಬಿಸಾಕಪ್ಪ, ನಿನ್ನೊಳಗಿನ ಗುರುವಿಗೆ ಅರಿವಿಗೆ ಶರಣಾಗು. ನಿಮ್ಮೊಳಗಿನ ಗುರುನೇ ಏನೆಲ್ಲ ಹೇಳ್ತಾನ, ಎಷ್ಟು ಭಗವದ್ಗೀತೆ ಅದಾವ, ಎಷ್ಟು ವಿಚಾರ ಸಾಗರ ಅದಾವ, ಮತ್ತಿನ್ನೇನು ವೇದ ಆಗಮ ಉಪನಿಷತ್ತು ಅದೆಲ್ಲ ನಿಮ್ಮ ಒಳಗಿನ ಗುರುವಿನ್ಲಿಂತ ಹೊರಗೆ ಬಂದು ಅವು. ಒಳಗೆ ಜ್ಞಾನ ಸಾಗರನಾದ ಪರಮಾತ್ಮನೇ ಅದನ, ಅವನ ಕಡೆ ಲಕ್ಷ್ಯ ಕೊಡೋದು ಬಿಟ್ಟು ಹೊರಗ ಯಾವುದೋ ಒಂದು ಹನಿ ಅದರೊಂದು ಸಿಡಿದು ಹೊರಗೆ ಬಂದದು ಭಗವದ್ಗೀತೆ ಅಂತ ಅದನ್ನ ಹಿಡ್ಕೊಂಡು ಇಡೀ ಆಯುಷ್ಯ ಸರ್ಕಸ್ ಮಾಡಿದ್ದೇ ಮಾಡಿದ್ದು, ಬೈಪಟ್ ಮಾಡಿದ್ದೇ ಮಾಡಿದ್ದು. ಯಾವುದು ನಿಮ್ಮೊಳಗೆ ಪರಮಾತ್ಮ ಅದನ ಅವನೇ ನಿಮ್ಮ ಸ್ವರೂಪ, ನೀವೇ ಪರಮಾತ್ಮ ಅದಿರಿ, ಅದು ನಿಮ್ಮದೇ ಸ್ವರೂಪದ. ಹಿಂಗೆಲ್ಲ ಆಗ್ಬೇಕಾದ್ರೆ ಏನಾಗಬೇಕು? ಸ್ಮೃತಿ ಜ್ಞಾನದಿಂದ ಸಾಧ್ಯನೋ ಪ್ರಮಾಜ್ಞಾನದಿಂದ ಸಾಧ್ಯನೋ? ಪ್ರಮಾಜ್ಞಾನದಿಂದ ಸಾಧ್ಯ. ಸ್ಮೃತಿ ಜ್ಞಾನ, ಭ್ರಾಂತಿ ಜ್ಞಾನ, ಸಂಶಯ ಜ್ಞಾನ, ಮತ್ತಿನ್ಯಾವ್ಯಾವ ಜ್ಞಾನಗಳದಾವ, ಭ್ರಮಜ್ಞಾನ, ಇವು ಯಾವುದರಿಂದ ಮೋಕ್ಷ ಆಗಂಗಿಲ್ಲ. ಅವೆಲ್ಲ ಜ್ಞಾನಗಳು ನಿಮಗೆ ಯಥಾರ್ಥ ಜ್ಞಾನಗಳಿರ್ಬೋದು, ಅಬಾಧಿತ ಅರ್ಥ ಕೊಡ್ತಿರ್ಬೋದು, ಆದರೂ ಸಹಿತ ಯಾವುದರಿಂದ ಮೋಕ್ಷ ಆಗಂಗಿಲ್ಲ. ಅಂತಃಕರಣ ವೃತ್ತಿಯಿಂದ ನಿಮ್ಗೇನು ಹೇಳಾರಲ್ಲ, ಪ್ರಮಾಣಗಳ ಮೂಲಕ ಉಂಟಾದ ಜ್ಞಾನ ಏನದಲ್ಲ, ಆ ಜ್ಞಾನದಿಂದಲೇ ಏನಾಗ್ತದ? ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಎನ್ನುವ ನಿಮ್ಮ ಸ್ವರೂಪದ ಸಾಕ್ಷಿಯ ಭಾನ ಮಾಡಿಕೊಡುವ ಶಕ್ತಿ ನಿಮ್ಮ ಪ್ರಮಾಜ್ಞಾನಕ್ಕೆ ಆದ. ಅದಕ್ಕೆ ಪ್ರಮಾಣಗಳಂದ್ರೇನು, ಪ್ರಮಾಜ್ಞಾನ ಅಂದ್ರೇನು, ಈ ಸಂಶಯ ಜ್ಞಾನ, ಬ್ರಹ್ಮಜ್ಞಾನ ಇವೆಲ್ಲ ಅಂದ್ರೆ ಏನು ಅನ್ನೋದೆಲ್ಲ ಸರಿಯಾಗಿ ತಿಳಿತರ? ಅವು ಅದರಿಂದ ಉಂಟಾಗ್ತವ, ಅವು ಎಲ್ಲಿ ಆಶ್ರಯ ತಗೊಂಡಿರ್ತಾವ, ಹೆಂಗ ಅನ್ನೋದೆಲ್ಲ ಡಿಟೇಲ್ ಆಗಿ ಹೇಳ್ಯಾರ. ಏನಾರ ಡೌಟ್ ಇದ್ರ ಕೇಳ್ರಿ. ಇಷ್ಟು ಬಿಡಿಸಿಟ್ಮೇಲೆ ಏನ್ ಡೌಟ್ ಇರ್ತದೆ? ಏನ್ರಿ? ಗೊತ್ತಾಯ್ತಲ್ರಿ? ಅಂತಃಕರಣ ವೃತ್ತಿ ರೂಪ ಪ್ರಮಾಜ್ಞಾನದಿಂದ ಮೋಕ್ಷ ಉಂಟಾಗುತ್ತದೆ. ತತ್ವಮಸಿ ಅಂದ್ರೆ ಸಾಕ್ಷಿಯ ಭಾನ ಆಗುತ್ತದೆ. ಅವಿದ್ಯಾ ವೃತ್ತಿಯಿಂದ ಉಂಟಾಗುವ ಬ್ರಹ್ಮಜ್ಞಾನ, ಭ್ರಾಂತಿ ಜ್ಞಾನ, ಸಂಶಯ ಜ್ಞಾನ, ಮತ್ತಿನ್ಯಾವುದು ಜ್ಞಾನ ಅದವಲ್ಲ, ಒಟ್ಟು 4 ಅದವು: ಭಯ, ಭ್ರಾಂತಿ, ಸಂಶಯ, ಭ್ರಮ. ಅವೇನದವ? ಯಥಾರ್ಥ ವಸ್ತುವಿನ ಬಗ್ಗೆನೇ ಜ್ಞಾನ ಇರ್ಬೋದು. ನಿಮ್ಮ ಅವಿದ್ಯಾ ವೃತ್ತಿಯಿಂದ ಉಂಟಾಗಿದ್ದ ಜ್ಞಾನ ಯಥಾರ್ಥನೇ ಇದ್ರೂ ಸಹಿತ ಅದರಿಂದ ತತ್ವಮಸಿ ಮಹಾವಾಕ್ಯದ ಅರ್ಥ ಸಾರ್ಥಕ ಆಗಂಗಿಲ್ಲ, ಸಾಧನೆ ಸಂಪೂರ್ಣ ಆಗಂಗಿಲ್ಲ. ಒಡೆದ ಹಾಲಿಗೆ ಅಪ್ಪ ಹಾಕಿದಂಗ ನಾ ಕರೆ ಹುಲಿ ನೋಡಿನಿ ಅಂತೇಳಿ ಹೇಳಿ ಅದನ್ನೇ ಸಾಧಿಸೋನಿಗೆ ಒಡೆದ ಹಾಲಿಗೆ ಅಪ್ಪ ಹಾಕಿದ್ರೆ ಮೊಸರು ಆಗಲ್ಲ, ಮಜ್ಜಿಗೆ ಆಗಲ್ಲ, ಬೆಣ್ಣೆ ಆಗಲ್ಲ, ತುಪ್ಪ ಆಗಲ್ಲ. ಒಡಿಲಾರ್ದು ಚಲೋ ಹಾಲಿಗೆ ಹೆಪ್ಪ ಹಾಕೋದಂದ್ರೆ ಪ್ರಮಾಜ್ಞಾನವನ್ನ ನಾವು ಗುರುತಿಸಿ ಅದರ ಮೂಲಕ ನಾವು ಮೋಕ್ಷ ಸಾಧನೆ ಮಾಡಿದರೆ ನಮಗೆ ಮುಂದೆ ಪ್ರಮಾಣಗಳ ಮೂಲಕ ಉಂಟಾದ ಜ್ಞಾನ ಇನ್ನ ಸ್ಪಷ್ಟ ಗೊತ್ತಾಗಿಲ್ಲ. ಇನ್ನು ಮುಂದೆ ತಗೋತಾನೆ ಮತ್ತೆ ಇನ್ನ ಡೀಟೇಲ್ ಆಗಿ ತಗೊಂಡು ಹೋದಾಗ ನಿಮಗೆ ಸ್ವಚ್ಛ ಅರ್ಥ ಆಗ್ತದೆ. ಪ್ರಮಾಜ್ಞಾನ, 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 ಪ್ರಮಾಜ್ಞಾನ. ಅದಕ್ಕ ಭ್ರಾಂತಿ, ಭ್ರಮ, ಸ್ಮೃತಿ ಇವು ಏನದವಲ್ಲ, ಇವು ಬಂದ ಕೂಡ್ಲೇನೆ ನೀವು ಹುಷಾರಿರ್ಬೇಕು. ಇವು ನಮಗ ದಾರಿ ತಪ್ಪಿಸ್ತಾವ. ಇವು ನಮ್ಮ ಸಾಧನೆ ನಿಷ್ಫಲ ಮಾಡ್ತಾವ ಅಂತ ನಿಮಗೆ ಎಚ್ಚರಿಕೆ ಬಂದ್ಬಿಡ್ಬೇಕು. ಯಾವ್ರಿವು 4? ಬ್ರಹ್ಮಜ್ಞಾನ, ಭ್ರಾಂತಿ ಜ್ಞಾನ, ಭ್ರಾಂತಿ ಜ್ಞಾನ. ಇವು 4. ಅವೆಲ್ಲ ಓಟು ಏನದವ ಸ್ಮೃತಿ ಜ್ಞಾನದಾಗೆ ಬರ್ತಾವ. ಅವಿದ್ಯಾ ವೃತ್ತಿಲಿಂತ ಉಂಟಾಗಿರ್ತಾವ. ಒಂದೊಂದ್ ಸಾರಿ ಖರೇನೇ ಹುಲಿ ನೋಡಿದ್ರಿ ಸ್ಮೃತಿ ಒಳಗ ಅಂತಂದ್ರೂ
ಅದನ್ನು ಏನದಪ್ಪ ಅಂದ್ರೆ ಯಥಾರ್ಥ ಜ್ಞಾನನೇ ಇರ್ಬೋದು, ಅಬಾಧಿತನೇ ಇರ್ಬೋದು. ಆದರೂ ಸಹಿತ ಆ ಅವಿದ್ಯಾವೃತ್ತಿಲಿಂತ ಉಂಟಾದ ಜ್ಞಾನ ಏನದ ಅದು ಏನು ಕೆಲಸಕ್ಕೆ ಬರಲ್ಲ. ಈ ಪ್ರಮಾಜ್ಞಾನ ಅಂತಂದ್ರೆ ನಿಮ್ಮ ಕಣ್ಣೆದುರಿಗೆ ನಿಜವಾದ ಹುಲಿ ಏನು ನಿಂತದಲ್ಲ, ಆ ಹುಲಿನ ನೋಡಿದ್ರೆ, ಆ ಹುಲಿ ಜೊತೆಗೆ ನಿಮ್ಮ ವ್ಯವಹಾರಗಳನ್ನ ಮಾಡಿದ್ರೆ ಅಂತಂದ್ರೆ ನಿಮಗೆ ಮೋಕ್ಷ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಶಾಸ್ತ್ರಗಳನ್ನ ಓದ್ಕೊಂಡು ಮೋಕ್ಷ ಹೊಂದುತ್ತೀನಿ ಅಂದ್ರೆ ಆಗಂಗಿಲ್ಲ. ಲೈವ್ ಒಬ್ಬ ಗುರುವಿನ ಬಳಿ ಕುಳಿತು ಲೈವ್ ಕೇಳಬೇಕು 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 ಕೇಳಬೇಕು, ಶ್ರವಣ ಮಾಡ್ತಾ ಮಾಡ್ತಾ ಲೈವ್ ಡೆಮೋ ನೋಡ್ತಿರ್ಬೇಕು. ಸುಮ್ಮನೆ ಯಾವ್ದಾರ ಬುಕ್ ಓದ್ಕೋತೀನಿ ಅಂದ್ರೆ ಆಗಂಗಿಲ್ಲ. ಊಟ ನಿದ್ದೆ ಬಿಟ್ಟು ನಿದ್ದಿ ನಿದ್ದಿ ನಿದ್ದೆ ಗುರುಗಳ ಮುಂದೆ ನಿದ್ದೆ ಮಾಡಿ ಮಾಡಿ ಎದ್ದು ಮತ್ತೆ ಕೇಳಿನಿ ನಾನು. ಟಯರ್ಡ್ ಆಗಿ ಬಂದೀನಿ ಅಂದ್ರೂ ಬಿಡ್ತಿದ್ದಿಲ್ಲ, ಕುಂದಿರ್ಸಿ ಹಂಗೆ ಹೇಳ್ತಿದ್ರು ಹಂಗೆ ಹೇಳ್ತಿದ್ರು ಹಂಗೆ ಹೇಳ್ತಿದ್ರು. ಮತ್ ಚಹಾ ತರಿಸ್ತಿದ್ರು, ಹಾಲು ತರಿಸ್ತಿದ್ರು, ಏನಾರ ಟಿಫಿನ್ ಕೊಡ್ತಿದ್ರು, ತಿನಿಸಿ ಉಣಿಸಿ ಮತ್ತೆ ಕಲಿಸ್ತಿದ್ರು. ಏನ್ರಿ ಏನು ಕೇಳಿಸವಲ್ದು. ಏನಂದ್ರಿ? ಸತ್ತವ್ರ ಪತ್ರ ಅದು ಬಹಳ ಚಂದ ಹೇಳ್ಯಾರು. ತತ್ವಮಸಿ ಎಂದು ಹೊರಗನೆ ಹಾಡಿ ಹೊರಗನೆ ಸತ್ತಿತ್ತಲ್ಲ ನಾಯ ಸಾವ. ನಾಯಿ ಸತ್ತಂಗೆ ಸತ್ತು ಅಂತ ಎಲ್ಲ ವಸ್ತು ತತ್ವಮಸಿ ಅನ್ಕೊತ್, ಹೊರಗಿಂದ ಹೊರಗೆ ಅನ್ಕೊತ್ ಸತ್ತೋದು ಅಂತ. ಅಹಂ ಬ್ರಹ್ಮಾಸ್ಮಿ ಎಂದು ಅಹಂಕಾರಿ ಆದಿನಯ್ಯ, ನಾ ಬ್ರಹ್ಮ ಆಗಿನಿ ಅಂತೇಳಿ ದೊಡ್ಡ ಅಹಂಕಾರದ ಒಂದು ವರ್ತನೆಗಳು ಮಾಡಿದ್ರಂತ. ಸತ್ತವರ ಪತ್ರಗಳನ್ನು ಓದಿದಡೆ ಎತ್ತಣ ಮುಕ್ತಿ ಗೋಯೇಶ್ವರ. 280 ಕೋಟಿ ವಚನಗಳನ್ನ ಪಾಡಿ ಹಾಡಿ ಏನೆಲ್ಲ ಮಾಡಿದ್ರು ಸಹಿತ ಮನ ಘನವನ್ನರಿಯಲಿಲ್ಲ, ಘನ ಮನವನ್ನರಿಯಲಿಲ್ಲ, ಆಸೆ ಬಿಡಲಿಲ್ಲ, ರೋಷ ಹರಿಯಲಿಲ್ಲ. ಯಾಕ ಅಂತಂದ್ರೆ ಸತ್ತವ್ರ ಪತ್ರ ಓದ್ಕೊತ್ ಕೂತದ್ದಕ್ಕೆ. ನಿಮ್ಮ ಕಣ್ಣೆದ್ರ ಏನದ ಅದ್ರೊಳಗ, ನಿಮ್ಮ ಕಣ್ಣೆದ್ರ ಏನು ನಿಮ್ಮ ಹೆಣತಿ ಕೂತಾಳ ಅಂತಂದ್ರೆ ಆಕಿ ಒಳಗೆ ನೀವು ಬ್ರಹ್ಮನನ್ನು ಕಾಣಬೇಕು. ಆಕಿ ಹೇಳೋ ಮಾತಿನೊಳಗ ಒಂದು ಬ್ರಹ್ಮನ ನಾದ ಬೇಕಲ್ರಿ. ಮಕ್ಕಳು ಬಂದು ಅಂತಂದ್ರೆ ಅದ್ರೊಳಗೆ ಬ್ರಹ್ಮನನ್ನ ಕಾಣಬೇಕು. ಅಕ್ಕಪಕ್ಕದವ್ರು ನೋಡಿದ್ರೆ ಬ್ರಹ್ಮನನ್ನ ಕಂಡಂಗೆ ಖುಷಿ ಪಡ್ಬೇಕು. ಹಂಗೆಲ್ಲ ಮಾಡ್ಬೇಕಾದ್ರೆ ಮೊದಲು ನೀವು ಬ್ರಹ್ಮ ಸ್ವರೂಪರಾಗಿರ್ಬೇಕು. ಶಿವ ಸ್ವರೂಪರಾದವರಿಗೆ ಶಿವನನ್ನ ಕಾಣ್ಲಿಕ್ಕೆ ಸಾಧ್ಯ ಅದ. ಎಲ್ಲರಿಗೆ ಸುಮ್ ಬಾಯಿಲೆ ಶಿವ ಶಿವ ಅನ್ನೋದು, ಅವ್ರು ಹಂಗದಾರ ಇವ್ರು ಹಿಂಗದಾರ, ಅವ್ರು ಹಾಂಗ್ ಮಾಡ್ತಾರೆ ಇವ್ರು ಹಿಂಗ್ ಮಾಡ್ತಾರ, ಹಾಂಗಂದ್ರು ಹಿಂಗಂದ್ರು ಅನ್ಕೋತ ಎಲ್ಲರ ಬಗ್ಗೆ ಭಿನ್ನಾಭಿಪ್ರಾಯ ತಾಳದ ಒಳಗ 108 ಕೂವತ್ತು ಚಾಷ್ಟಿ ಇಟ್ಕೊಂಡು ಮ್ಯಾಲ ಶಿವ ಶಿವ ಅಂದ್ರೆ ಹೆಂಗಾತ? ಕಣ್ಣೆದುರಿಗೆ ಕಂಡದ್ದನ್ನ ಶಿವ ರೂಪ ಕಾಣ್ರಿ, ನೀವು ಶಿವ ಸ್ವರೂಪರಾಗಿರ್ರಿ. ಇದೇ ಪ್ರಮಜ್ಞಾನ, ಮತ್ತಿನ್ನೇನಿಲ್ಲ. ಲೈವ್ ಡೆಮೋ ಏನ್ ಮಾಡ್ತೀರಿ ಅದೆಲ್ಲ ಮಾಡಿದ ಕೆಲಸ ಎಲ್ಲ ಶಿವನ ಕೆಲಸ. ಎಲ್ಲ ಶಿವನಿಗಾಗಿ ಮಾಡ್ಲಿಕ್ಕತ್ತೀನಿ. ಯಾರು ಗಂಡಿಗೆ ಮಾಡ್ತೀನಿ, ಹೆಂಡತಿಗೆ ಮಾಡ್ತೀನಿ, ಮಕ್ಕಳಿಗೆ ಮಾಡ್ತೀನಿ, ಎಲ್ಲ ಸುಳ್ಳು ಮಾತು. ಸುಮ್ಮನೆ ಎರಡು ಜಗಳಾಡೋ ಟೈಮ್ನಾಗ ಏನಂತ ಹೋಗುತ್ತದ, ಮಕ್ಕಳ ಮಾರಿ ನೋಡಿ ಬದುಕ್ಲಕತ್ತೀನಿ, ಗಂಡನ ಮಾರಿ ನೋಡಿ ಬದುಕ್ಲಕತ್ತೀನಿ, ಹೆಂಡತಿ ಮಾರಿ ನೋಡಿ ಬದುಕ್ಲಕತ್ತೀನಿ. ಯಾರೆಲ್ಲ ಸತ್ತರ ಅವ್ರ ಸಂಗಟ ನಾವು ಸಾಯ್ತೀವೇನ್ರಿ? ನಾ ಈಗ ಹೆಂಡತಿ ಮಾರಿ ನೋಡಿ ಬದುಕ್ಲಕತ್ತೀನಿ, ಎಲ್ಲರಿಗೆ ಬಿಟ್ಟಿನಿ ಅಂತೇಳಿ ಸುಮ್ ಕೂತ್ರೆ ಹೆಂಡತಿಗೆ ಏನಾರ ಆಯ್ತಂದ್ರೆ ಸಂಗಟ ನಾನು ಹೋಗ್ತೇನೆ. ಸುಳ್ಳು ಮಾತೆಲ್ಲ, ಸುಳ್ಳು ಮಾತಾಡ್ತಾರೆ ಎಲ್ಲ. ಯಾರ್ದ ಮಾರಿ ನೋಡಿ ಯಾರೋ ಬದುಕ್ತಾರ, ಎಲ್ಲ ಸುಳ್ಳು. ತಮ್ಮ ಮಾರಿ ಸಲುವಾಗಿ ತಾವು ಬದುಕ್ತಿರ್ತಾರೆ. ಅದಕ್ಕೆ ನಿಮ್ಮ ಕಣ್ಣೆದುರು ಏನ್ ಕಾಣುತ್ತದ ಅದೆಲ್ಲ ಶಿವ ಸ್ವರೂಪ, ಎಲ್ಲ ಶಿವ ಸ್ವರೂಪ. ಕರಗಿ ಹೋಯ್ತು ಅದು ಶಿವ ಸ್ವರೂಪನೇ. ಬ್ರಹ್ಮ ಲೀನ ಗಟ್ಟಿ ಆಯ್ತು ಅದು ಶಿವ ಸ್ವರೂಪನೇ. ಅದೇ ನೀರು ಮಂಜುಗಡ್ಡೆ ಆಗ್ಯದ, ಅದೇ ಮಂಜುಗಡ್ಡೆ ಕರಗಿ ಮತ್ತೇನಾಗ್ಯದ, ನೀರಾಗ್ಯದ.
ಮತ್ತಿನ್ನೇನಾಗ್ಯದ? ಶ್ರೀಗಂಧದ ಮರ ಊರೊಳಗಿದ್ದರೂ ಅಷ್ಟೇ, ಅಡವಿಯೊಳಗಿದ್ದರೂ ಅಷ್ಟೇ. ಅಲ್ಲೇನು ಬೇರೆ ಪರಿಮಳ ಕೊಡ್ತದೇನ್ರಿ ಶ್ರೀಗಂಧದ ಮರ? ಊರಾಗಿದ್ದರೆ ಬೇರೆ ಪರಿಮಳ, ಅಡವಿಯಾಗಿದ್ದರೆ ಬೇರೆ ಪರಿಮಳ ಏನ್ರ ಕೊಡ್ತದೇನದು? ಈಗ ತುಪ್ಪ ಅದಪ್ಪ, ಗಟ್ಟಿ ತುಪ್ಪಕ್ಕೆ ಮತ್ತೆ ತಿಳಿ ತುಪ್ಪಕ್ಕೆ ಏನಾರ ರೇಟ್ ಬೇರೆ ಅದನ್ರಿ ಬಜಾರ್ದಾಗ? ಎಲ್ಲ ಒಂದೇ, ಸೇಮ್ ರೇಟ್. ಗಟ್ಟಿ ತುಪ್ಪ ಏನು ತಿಳಿ ತುಪ್ಪ ಏನು? ಈ ಶರೀರ ಇದ್ರ ಗಟ್ಟಿ ತುಪ್ಪ ಇದ್ದಂಗ, ಶರೀರ ಹೋಯ್ತು ತಿಳಿ ತುಪ್ಪ ಇದ್ದಂಗ. ಆತ್ಮದ ಬೆಲೆ ಒಳಗೆ ಏನು ವ್ಯತ್ಯಾಸ ಆಗಂಗಿಲ್ಲ. ಆಭರಣ ಇದ್ದಾಗ ಆಭರಣ ರೂಪ ಇರ್ತದೆ, ಆಭರಣ ಕಳ್ಕೊತಂದ್ರೆ ಬಂಗಾರ ಆಗಿರ್ತದೆ, ಚೊಕ್ಕ ಬಂಗಾರ ಆಗಿರ್ತದೆ. ಅದ್ರ ಸಂಗತಿ ಇರ್ತದೆ, ನಮ್ಮದು ನಮ್ಮ ಸಂಗತಿ ಇರ್ತದೆ, ಅದ್ರ ಸಂಗತಿ ಇರ್ತದೆ. ಏನು ವ್ಯತ್ಯಾಸ ಇಲ್ಲ ಅದ್ರಾಗ. ಅದಕ್ಕ ಬಾವನ್ನದ ಮರ ಊರೊಳಗಿದ್ದಡೇನು ಅಡವಿಯೊಳಗಿದ್ದಡೇನು ಪರಿಮಳ ಒಂದೇ. ಅದೇ ರೀತಿ ಕೂಡಲ ಚನ್ನ ಸಂಗಮ ದೇವ, ಭೂಮಿ ಮೇಲೆ ನಾನು ಇದ್ದೀನಿ ಅಂತಂದ್ರ ಏನ್ ಮಾಡ್ತೀನಿ? ನಿನ್ನ ಪಾದವನ್ನ ನೆನೆಯುತ್ತ ಬಾಳುವೆ. ಮತ್ತ ನಿನ್ನ ಬಳಿ ಕರ್ಕೊಂಡೆ ಅಂತಂದ್ರ ನಿನ್ನ ಪಾದದಲ್ಲಿ ಸೇರುವೆ ಅಷ್ಟೇ. ಮರಣದ ಭಯ ತೆಗೆದು ಹಾಕ್ತಾರ, ಚಿಂತೆ ತೆಗಿತಾರ, ದುಃಖ ತೆಗಿತಾರ, ಎಲ್ಲ ತೆಗೆದು ಒಗೆದು ಬಿಡ್ತಾರ. ಯಾರನ್ನ ನೆನೆಸ್ತೀರಿ ಅವ್ರ ಪಾದದಾಗ ಹೋಗಿ ಕುಂದ್ರಲಿಕ್ಕೆ ಅಂಜಿಕೆ ಏನದ ರೀ? ಸುಮ್ ನಾಟಕ ಮಾಡ್ತೇವೆ, ನೆನ್ಸೋದು ಬಾರಪ್ಪ ಅಂತ ಅಂಜಿಕೆ ಬರ್ತದೆ. ಗಟ್ಟಿ ತುಪ್ಪ, ತಿಳಿ ತುಪ್ಪ ಇವೆಲ್ಲ ತಿಳ್ಕೊಂಡು ಇವುಗಳನ್ನು ಕುರಿತು ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ 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 ನಿರ್ಭಯ ಆಗಬೇಕು, ನಿಶ್ಚಿಂತೆ ಆಗಬೇಕು, ಆನಂದ ಆಗಬೇಕು. ನಾಳೆಗೆ ಇವತ್ತು ಹೇಳಿದ್ದೆ ಇನ್ನೊಂದು ಸ್ವಲ್ಪ ಪೀಠಿಕೆ, ಮತ್ತೊಂದು ಸ್ವಲ್ಪ ರಿವಿಷನ್ ಮಾಡೋಣ. ಇವತ್ತು ಹೇಳಿದ್ದೆ ಸ್ಮೃತಿ ಜ್ಞಾನದ ಬಗ್ಗೆ ಹೇಳಿ ಮತ್ತೆ ಮುಂದಿನ ವಿಷಯ ಅಂಕಕ್ಕೆ ಹೋಗೋಣ. ಸಾಕ? ಏನು ಹಿಂಗೆ ಅಂದಿದ್ದೆ ಅನ್ಕೋತ್ಕೊಂಡ್ರೆ ನಾವು ಬೆಳ್ಕಂದು ಸಾಕಲ್ರ? ನಿನ್ನೇನು ಪತ್ತ ಇದ್ದಿದ್ದಿಲ್ಲ ಕಮಾಂಡರ್? ವಿಜಯಲಕ್ಷ್ಮಿ ಅಂತ ಹೇಳಿ ಬಂದಾರ. ವ್ಯಕ್ತಿ ಪರಿಚಯ ಆಗ್ಯದ ಇಲ್ಲ ನಿಮಗೆ? ನಿಮ್ ಲಿಸ್ಟ್ನಾಗ ಅದಾರ ನೋಡ್ರಿ, ಕುಮಾರಸ್ವಾಮಿ ಹಿರೇಮಠ ಅಂತ. ರಾಯಚೂರು ಲಿಂಗಸೂಗುರವ್ರು ಇವರು ಮನೆಯವರು ಕುಮಾರಸ್ವಾಮಿ ಅಂತೇಳಿ ಬಹಳ ಒಂದು ಶುದ್ಧ ಬ್ರಹ್ಮನೇ. ಶುದ್ಧ ಬ್ರಹ್ಮ, ಅದಕ್ಕಿಂತ ಶುದ್ಧ ಬ್ರಹ್ಮ, ಆನಂದ ಪುರುಷ. ದೊಡ್ಡ ದೊಡ್ಡ ಊರಾಗೇ ಅವರು ಡ್ಯೂಟಿ ಮಾಡ್ಯಾರ. ಎಲ್ಲ ಹೈದರಾಬಾದ್, ಮತ್ತೆ ಯಾವ್ದಪ್ಪ ಆ ಕಡೆ ವಿಶಾಖಪಟ್ಟಣಂ, ದೊಡ್ಡ ದೊಡ್ಡ ಊರಾಗೆ ಮಾಡ್ಯಾರ, ಎಲ್ಲ ಕಡೆ ಮಾಡ್ಯಾರ. ಅವ್ರು ಮಿಲಿಟ್ರಿದಾಗಿದ್ರು. ಮೊನ್ನೆ ಅಚಾನಕ್ ಫೋನ್ ಮಾಡಿದ್ರು, ಅವ್ರು ಹೋಗಿ 1 ವರ್ಷ ಆಯ್ತಂತ. ಕುಮಾರಸ್ವಾಮಿ ಅವ್ರು ಇಲ್ಲ ಅಂತ, ಹಾರ್ಟ್ ಅಟ್ಯಾಕ್ ಆಗಿ. ಅದು ವಿಷಯ ತಿಳಿದ್ಮೇಲೆ ನಮಗ ಒಂದು ನಮೂನಿ ಆಗಿಬಿಟ್ಟದೆ. ಎಂತದಪ್ಪ ಹೋಗಿದ್ದೆ ಗೊತ್ತಾಗಿರ್ಲಲ್ಲ ನಮಗ ಅಂತ. ಲಿಂಗ್ಸೂಗರಾಗ ಇರ್ತಾರ. ಏನ್ರಿ ನಿಮ್ ಮೊಬೈಲಿನ ಸಮಸ್ಯೆನೇ ಬಗೆಹರಲ್ಲಲ್ರಿ? ಇವರು ನಮ್ಮ ಪೀಠದ ಧರ್ಮಾಧಿಕಾರಿಗಳು ಕಲ್ಯಾಣಪ್ಪ ಏಳಿಗೆ ಆತ, ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಅದಾರ. 6 ಮಂದಿ ಪೊಲೀಸ್ ಆಫೀಸರ್ ಅದಾರ ನಮ್ಮದ್ರಾಗ. ನಾವೊಬ್ಬನೇ ಕಳ್ಳ. ಎಲ್ಲರೂ ಪೊಲೀಸರು ಸುತ್ತಮುತ್ತ. ನಿನ್ನೆ ಬಂದ ಕುಮಾರಸ್ವಾಮಿ ಅವರು ಒಳ್ಳೆ ಗಾಯಕರು, ಇವರು ಗಾಯಕರು. ತತ್ವಜ್ಞಾನದ್ದು ಬಹಳ ಚಲೋ ಹಾಡ್ತಾರ. ಒಂದ್ ಸ್ವಲ್ಪ ಸೇವೆ ಮಾಡ್ತೀರ, ನಮ್ಮ ಏನ್ರ ಹಾಡ್ತೀರ ಒಂದು
ಅವರು ಬರೆದಿರುವಂತಹ ಶಿವನಾಮ ಜಪಿಸೋ ಮನುಜ ಅಂತ ಬರೆದಿದ್ದಾರೆ ಗುರುಗಳೇ. ನೀವು ಹೇಳಿದ ಈ ಒಂದು ಅರ್ಥಕ್ಕೆ ನಾನು ಅದೇ ಹೇಳ್ಬೇಕು ಅಂತ ಇದ್ದೆ. ಬಹಳ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಿ. ಬಹಳಷ್ಟು ಆನಂದ ಆಗ್ತಿದೆ ನನಗೆ ಕೇಳ್ತಾ ಕೇಳ್ತಾ. ಶಿವನ ಧ್ಯಾನ ಮಾಡಿ ಶಿವನಲ್ಲಿ ಇರಾಗಿ ಅಂತೇಳಿ ಮಾಡ್ತಾ ಇದ್ದೀರಿ. ಬಹಳ ನನಗೆ ಮಾತಾಡ್ಬೇಕು ಅಂದ್ರೆ ಅಷ್ಟು ಬರ್ತಿಲ್ಲ. ಇನ್ನು ಈ ಅಧ್ಯಾತ್ಮದ ಬಗ್ಗೆ ಅಷ್ಟೊಂದು ಜ್ಞಾನ ಇಲ್ಲ ನನಗೆ. ತಿಳ್ಕೊಂತಾ ಇದ್ದೀನಿ. ಬರ್ದಿರುವಂತಹ ಒಂದು ಶಿವನಾಮವಾಗಿ ಜಪಿಸು ಆ ಗೀತೆಯನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಗುರುಗಳೇ. ಅರ್ಥಗರ್ಭಿತದ ರಾಗ ಹಂಗದ ನಾದ ಹಂಗದ್ರಿ ಹಾಡನ ಚಂದ ಐತ್ರಿ. ಹಾಡು ಚಂದದ್ರಿ. ಕೇಳಿದ್ರೆ ಮಸ್ತ್ ಸಂತೋಷ ಆನಂದ ಆಗ್ತದೆ ನೋಡ್ರಿ. ಎಷ್ಟಾಗಿ ಅಡ್ಡಿಲ್ಲ ಬಹಳ ಚಲೋ ಇತ್ತು. ನಿಮ್ಮಂತವ್ರು ನಮ್ ಗುಪ್ಪಿ ಬರೀ ಅನ್ನೋರೆ ಬಹಳ ಚಲೋ ಇತ್ತು. ನಮಗೆ ಬಹಳ ಆತ್ಮೀಯವಾಗಿ ಸುಸ್ವಾಗತವನ್ನು ಬಯಸ್ತೇವೆ. ಸ್ವಲ್ಪ ಯಾರು ನೆನಪು ಮಾಡ್ರಿ. ಅವರಿಗೆ ಕೆಲಸದಾಗ ಬಿಜಿ ಇರ್ತಾರ. ಒಂದ್ ಸ್ವಲ್ಪ ದಿವಸ ಅವ್ರಿಗೆ ರೂಢಿ ಆಗೋ ತನಕ ಸ್ವಲ್ಪ ನೆನಪು ಮಾಡ್ರಿ, ಬಂದ್ಬಿಡ್ತಾರ ಅವ್ರು. ಅದೇ ಮತ್ತ ಸ್ವಲ್ಪ ನೆನಪು ಮಾಡಿ ರೂಢಿ ಮಾಡ್ತಾವ. ನಮ್ಮ ಮೌನ ಆಗ್ತದ್ರಿ. ಅಮ್ಮವ್ರ ಫೋನ್ ನಂಬರ್ ಏನಂದ್ರೆ ಹೇಳ್ತಾರ ಹೇಳಿ. ಫೋನ್ ನಂಬರ್ ಅಮ್ಮವ್ರ ನಾ ಗ್ರೂಪಿಗೆ ಕಳಿಸ್ತೇನೆ ತೋರಿ.
ಸರ್ ನಿನ್ನೆ ನಾಗರತ್ನಮ್ಮವ್ರು ತೊಗೊಂಡಿರ್ಬೇಕಲ್ಲ, ಸ್ವಲ್ಪ ಹೇಳ್ರಿ. ಹಾಂ, ಗ್ರೂಪಿಗೆ ಹಾಕೊಂಡ್ಬಿಡಿ. ಮೌನೇಶ್ ಗುರುಗಳು ಏನು ಹೇಳ್ತೀರಪ್ಪ? ಪ್ರಸಾದ, ಜ್ಞಾನ ಪ್ರಸಾದ. ಮೌನೇಶಪ್ಪ ಕಮ್ಮ ಮೌನೇಶ್ ಅಂತ ಒಬ್ಬರು ಬಂದಾರ್ರಿ. ಅವರು ಎಲ್ಲ ನಿಜಗುಣ ಶಾಸ್ತ್ರ ಅವೆಲ್ಲ ಆಡೋದು, ವಚನಗಳು ಅವೆಲ್ಲ ಜೋರದಾರ ಅವರು. ಒಳ್ಳೆ 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 ಬೆಂಬಲಿಗಳು ಬರ್ತಾ ಇದ್ದಾರೆ ನಮ್ಮ ಗ್ರೂಪಿಗೆ. ಹೇಳ್ರಿ. ಹಾ ಅಪ್ಪ ನಮಸ್ಕಾರ. ಊಟ ಆಯ್ತ್ರ? ಹಾ, ನಾವು ಸ್ವಲ್ಪ ವರ್ಕ್ ಬಿಸಿ ಇದ್ವಿ, ಹಿಂಗಾಗಿ ಸ್ವಲ್ಪ ನಾವು ಲೇಟ್ ಆಗಿ ತಗೊಂಡ್ರಲ್ಲ. ಏನ್ ವರ್ಕ್ ಮಾಡ್ತೀರಿ? ನಾವು ಕಾರ್ಪೆಂಟ್ರ್. ಹಾ, ಕಾರ್ಪೆಂಟ್ರ್ ಕೆಲಸ ಮಾಡ್ತೀರಲ್ಲ. ಹಾ 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 ಹಾ. ಹೊಸ ತೇರುಗಳು ಇವನ್ನೆಲ್ಲ ಮಾಡ್ತೀವಿ. ತೇರ್ ಮಾಡ್ತೀರಲ್ಲ? ಅಬ್ಬಾ ಬಾ ಬಾ ಬಾ. ಹ್ಮ್, ಕೇಳಿದ್ರೆ ಭಾಳ ನಮ್ಗೆ ದೂರ ಸಂದೇಶ ಕೊಟ್ರೆ. ಅಲ್ಲ, ನೀವು ಇನ್ನೂ ಕೇಳ್ರಿ, ಈಗ ಸ್ಟಾರ್ಟಿಂಗ್ ಇದೆ ನಿಮ್ದು. ಇನ್ನೂ ಕೇಳ್ರಿ ನೀವು, ಒಟ್ಟೆ ಎಲ್ಲಿ ಬಿಟ್ಟು ಹೋಗ್ಲಾರ್ದಂಗೆ ಲಿಂಕ್ ಬೇಡ, ಏನು ಬೇಡ ನಿಮಗೆ. ಒಟ್ಟು ಒಂದು ಲಿಂಕ್ ಆದ್ರೆ ಸಾಕು. ನಾವು ಇಲ್ಲಿ ಒಟ್ಟೆ ಒಂದು ಜ್ಯೂಸ್ ತಪ್ಪಿಸ್ಬಾರ್ದು ಅನ್ನಂಗೆ ಆಗ್ತದೆ. ಹೌದ್ರಪ್ಪ, ನಮ್ಗೆ ಈಗೆಲ್ಲ ಭಾಳ ನಾನು ಕೇಳ್ತಿದ್ದೀನಲ್ರಿ, ಭಾಳ ನಮ್ಮ ಮನಸ್ಸಿಗೆ ಆನಂದ ಆಗ್ತದೆ. ಇದರಲ್ಲಿ ಇರ್ತಕ್ಕಂಥ ಆನಂದ ಯಾವ್ದ್ರಲ್ರಿ ಇಲ್ರಪ್ಪ ಇದು. ಒಳ್ಳೆ ಮನುಷ್ಯ ಹೇಳ್ತೀನಿ, ಹೇಳಿ 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 ಮತ್ತೆ ನಿಮ್ ಮನಸ್ಸಾಗ ಕೂಡ್ಸಂಗ್ ಮಾಡ್ಬಿಡ್ತಾನೆ. ಹೌದ್ರಪ್ಪ, ಹೌದ್ರಿ. ಅದು ಜಾಸ್ತಿ ಮಾಡ್ಕೋಬಾರ್ದು ಒಟ್ಟಿಗೆ. ಇಲ್ರಿಪ್ಪ, ಹ್ಞೂ. ಪುರಾಣ ಹೇಳ್ತಾರ್ರಿ ಅವರು, ಪುರಾಣಿಕರದಾರ. ಪುರಾಣಿಕರು ಮುಗಿತು ಬಿಡ್ರಿ, ಅವ್ರಿಗೆ ಹೆಚ್ಚು ಹೇಳೋದು ಎಲ್ಲ ಗೊತ್ತಿ, ಎಲ್ಲ ಗೊತ್ತಿರ್ತಾ ಅನುಭವಿಸಿ ಬಿಟ್ಟಿರ್ತಾರೆ. ದೇವಿ ಪುರಾಣ ಹೇಳಂಗ್ ಕಾಣ್ತೀರಿ ನೀವು. ದೇವಿ ಪುರಾಣ ಬಿಡಿಸಿ ಹೇಳಕತ್ತೀರಿ ದಸರಿ ಟೈಮ್ನಾಗ, ಅದೇ ಹೇಳಕತ್ತೀರಿ. 9 ದಿನ ದಸರಿಗೆ ನೀವು ಹೇಳಕ, ನೀವೇನ್ ನಮ್ಮ ಪಾಠದಾಗ ಬಂದ್ಕೆ ದೇವಿ ಪುರಾಣ ಇಟ್ಬಿಡಮ್ಮ 7 ದಿವಸ 9 ದಿವಸ. ಕೇಳೋಣ. ನೀವು ಎಲ್ಲ ಇವತ್ತು ನಾನು ನೋಡಿದ್ರಿ, ಎಲ್ಲ ಫೋಟೋ ನೋಡಿದ್ರಿ. ಶರಣರ ಸಂಘ ಅಂತ ನಮ್ಗೆ ಭಾಳ ಆನಂದ ಆಗೈತೆ. ಎಷ್ಟೋ ಜನ್ಮದ ಪುಣ್ಯ ಈಗ ಫಲ ಕೊಟ್ಟದ ನಿಮ್ಗೆ. ಇಂಥ ಸತ್ಸಂಗದಾಗ ಸೇರ್ಬೇಕಾದ್ರೆ ಪುಣ್ಯದ ಫಲ ಇದ್ದವ್ರೆ ಸೇರ್ತಾರ. ಮಾತಾಡ್ರ ಈ ಸತ್ಸಂಗದ ಸೇರೋದು ಮಾತ್ರ ಇಂಜಿನ್ ಪುಣ್ಯದ ಫಲದಿಂದ ನೋಡ್ರಿ. ಲಕ್ಷ್ಮಿಯವ್ರು ಏನೋ ಹೇಳ್ಬೇಕನ್ಲಕತ್ತಿದ್ರಿ? ಇಲ್ಲ ಇಲ್ಲ, ವಿಜಯಲಕ್ಷ್ಮಿ ಅಕ್ಕವ್ರು ಏನೋ ಹೇಳೋರು ಇದ್ರು, ಏನೋ ಕೇಳಕತ್ತಿದ್ರು. ಆಡ್ರಿ ಆಡ್ರಿ ಆಡ್ರಿ. ಆಯ್ತು
ಆತ್ಮಜ್ಞಾನ ಅದು ಒಂದ್ ಸ್ವಲ್ಪ ಸಾಹಿತ್ಯ ನೋಟ್ಬುಕ್ನಾಗ ಅದ ಅಲ್ರಿ ಬರ್ದದ್ದು. ಅದು ಫೋಟೋ ತೆಗೆದು ಗ್ರೂಪಿಗೆ ಹಾಕ್ರಿ, ಇವ್ರು ಹಾಡ್ತಾರ ಇದ್ರಂಗೆ ಅದೇ ಟೋನ್ ತಗೊಂಡ್ ಹಾಡ್ತಾರ. ಅವರು ನೀವು ಕೂಡಿಕೆ ಆಡಿದ್ರೆ ಮಸ್ತ್ ಹಾಡ್ತೀರಿ, ಇಬ್ರು ಜೋಡಾಗಿ ಆಡಿದ್ರಿ. ಒಬ್ಬರದು ಸಪೋರ್ಟ್ ಬೇಕು, ಒಬ್ಬರದೇ ಧ್ವನಿ ಸಾಲಲ್ಲ, ಅದಕ್ಕ ಭಾಳ ಚಲೋ ಅದ. ಹೌದೌದೌದು, ಧ್ವನಿ ಸಾಲಲ್ಲ, ಶಕ್ತಿ ಹೋಗ್ಬಿಡ್ತದ. ಇಬ್ಬರು ಕೂಡಿ ಆರಾಮ್ ಆಡ್ಬೋದು. ಸಾಹಿತ್ಯ ಅವ್ರಿಗೆ ಕಳಿಸ್ರಿ ನಾಗರತ್ನಂ ಅವ್ರಿಗೆ, ಅವರು ಹಾಡ್ತಾರ, ಚಲೋ ಹಾಡ್ತಾರ, ಫಸ್ಟ್ ಕ್ಲಾಸ್ ಹಾಡ್ತಾರ ಅವರು. ಬಾಳ ಚೆನ್ನಾಗಿ ಹಾಡ್ತಾರೆ ಇವ್ರೆ. ಕೇಳೋದು ನಂಗೆ ಆಗ್ತದ ನೋಡ್ರಿ ಅವ್ರ. ಎಷ್ಟು ಸುಸ್ವರದಿಂದ ಎಷ್ಟು ಮಧುರವಾಗಿ ಹಾಡ್ತಾರೆ ನೋಡ್ರಿ. ಅದರಲ್ಲೇ ತಲ್ಲೀನವಾಗಿ ಹಾಡ್ತಾರೆ, ಮತ್ತೆಷ್ಟು ಮನುಷ್ಯ ಇದು ಆಗ್ತದೆ. ಅವ್ರ ಯಜಮಾನ್ರ ರಚನೆ ಮಾಡ್ಯಾರ ಹಾಡುಗಳು. ನಮ್ಮ ಯಜಮಾನ್ರಿ ಅವರೇ ರಚನೆ ಮಾಡಿರೋಂತ ಹಾಡುಗಳ್ರಿ. ಇದಿಲ್ಲ ಭಾರಿ ಜೀವನದ ಅನುಭವ ಎಂತ ಐತ್ರಿ ಅದ್ರ. ಪೂರ ಜೀವನದ ಅನುಭವ ನೋಡ್ರಿ, ಕಂಪ್ಲೀಟ್ ಅದ, ಯಥಾರ್ಥ ಅನುಭವ ಇದು. ಇದು ವೃತ್ತಿ ಹಾಕ್ರಮ್ಮವ್ರ ಎಲ್ಲ ಹಾಡು ಕಲಿಬೇಕ್ರಿ. ಸಂದರ್ಭ ತಕ್ಕಂತ ಎಲ್ಲಾದ್ರೂ ಬಂದಾಗ ಇದು ಮಾಡಿದ್ರೆ ಬಹಳ ಖುಷಿ. ಹಿಂದೆ ಕೂಡ ಹೇಳ ಅವ್ರು ಬರ್ದಂತ ಹಾಡುಗಳಿಂದ ಹಾಡಿದ್ದೆ. ಇನ್ನು ಬಂದಾಗಲೂ ತುಂಬಿದೆ ಗುರುಗಳೇ. ನಾನು ದಿನ ಜಾಯ್ನ್ ಆಗ್ತೀನಿ, ದಿನ ಎರಡು ಹೇಳ್ರಿ ಅವ್ರು ಭಾಳ ಚಲೋ ಇತ್ತು, ನಮ್ಗೆ ಖುಷಿ ಆಗ್ತದೆ. ಅದಿಲ್ಲ ಟೈಮ್ ಭಾಳ ಆಯ್ತು ಗುರುಗಳಿಗೆ. ಆಯ್ತಾಯ್ತು. 11 ಗಂಟೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ಪರಮಾನಂದ ಪ್ರಾಪ್ತಿ ಭವ, ಶರಣ ಶರಣಾರ್ಥಿ ಸರ್ವರಿಗೂ